सिद्धसद्गुरुपादाब्जं जननी जनकस्तथा तत्वोपदेशकर्तारं नत्वा भक्तिपुरस्सरं सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते नारायणि नमोस्तुते. ಪರಮ ಪೂಜ್ಯ ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳು, ಪರಶಿವನ ಪರಾವತಾರಿಗಳು, ಭಕ್ತ ಕಾಮಕಲ್ಪದ್ರೂಮರೆನಿಸಿದ ಜಾತ್ಯತೀತ ಜಗದ್ಗುರು ಶ್ರೀ ಸಿದ್ಧಾರೂಢರನ್ನ ಎನ್ನ ಹೃತ್ಪದ್ಮದಲ್ಲಿ ಧ್ಯಾನಿಸಿಕೊಂಡು ತತ್ಸ್ವರೂಪರೆಯಾಗಿರುವ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತನಾಗಿರುವ ಮಲ್ಲಿಕಾರ್ಜುನನ ಪವಿತ್ರ ಅಡಿದಾವರೆಗಳನ್ನು ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಕ್ಷೇತ್ರದಲ್ಲಿ ಸ್ಥಾಪನೆಗೊಳ್ಳಲಿರುವ ಜಗಜ್ಜನನಿ ಆದಿಶಕ್ತಿ ಭ್ರಮರಾಂಬೆಯ ಪವಿತ್ರ ಅಡಿದಾವರೆಗಳನ್ನು ಮನಮಂದಿರದಲ್ಲಿ ಸ್ಥಾಪಿಸಿಕೊಂಡು ತತ್ಸ್ವರೂಪರು, ಲೋಕ ಕಲ್ಯಾಣ ಹಿತಚಿಂತಕರು, ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ತಂದೆಯ ಪವಿತ್ರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತತ್ಸ್ವರೂಪರು, ಅಕ್ಕನ ಪರಾವತಾರಿಗಳು, ಮುಮುಕ್ಷುಗಳ ಮಹಾಮಾತೆ ಎನ್ನಾತ್ಮ ಕಲ್ಯಾಣ ಕರ್ತೃಗಳಾದ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಮಾತೋಶ್ರೀಯವರ ಪಾವನ ಪಾದಾರವಿಂದಕ್ಕೂ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಲಿರುವ ಅಕ್ಷಯ ಗೋಖಲೆ ಉಪನ್ಯಾಸಕರಿಗೂ ಅನಂತ ಭಕ್ತಿ ನಮನಗಳನ್ನು ಆಚರಿಸಿ ಸಂಗೀತ ಕಲಾ ಬಳಗಕ್ಕೂ ಅನಂತ ಭಕ್ತಿ ಕುಸುಮಗಳನ್ನು ಸಮರ್ಪಿಸುತ್ತಾ ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿ ಸದ್ಗುರು ಸತ್ಶಾಸ್ತ್ರಗಳ ದ್ವಾರ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರುವ ಎನ್ನ ಆತ್ಮೀಯ ಶರಣು ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಸುಕ್ಷೇತ್ರ ಹಿರೇಬೇವನೂರು ಗ್ರಾಮದಲ್ಲಿ ಭಗವಂತನ ಅಪಾರ ಕೃಪೆಯಿಂದ ನಡೆದುಕೊಂಡು ಬರಲಿರುವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗುತ್ತಾ ಪ್ರತಿನಿತ್ಯವೂ ವಿಶೇಷವಾಗಿರ್ತಕ್ಕಂಥ ಚಿಂತನೆಯನ್ನು ನಾವೆಲ್ಲ ಕೇಳ್ತಾ ಬಂದಿದ್ದೇವೆ. ಇವತ್ತಿನ ಚಿಂತನೆಗಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ಶ್ರೀಕೃಷ್ಣ ಪರಮಾತ್ಮನ ಶ್ರೀಮುಖದಿಂದ ಹೊರಹೊಮ್ಮಿರುವ ಶ್ರೀಮದ್ ಭಗವದ್ಗೀತೆಯ 9ನೇ ಅಧ್ಯಾಯದ 22ನೇ ಶ್ಲೋಕವನ್ನಾಧರಿಸಿ ಇವತ್ತಿನ ಚಿಂತನೆಗೆ ನಾವೆಲ್ಲ ಆರಿಸಿಕೊಂಡಿದ್ದೀವಿ. ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರ ಕಲ್ಯಾಣಾರ್ಥವಾಗಿ ಜಗತ್ತಿಗೆ ಅಧ್ಯಾತ್ಮದ ಜ್ಞಾನವನ್ನು ಹಂಚಬೇಕು ಅಂತ ತಿಳ್ಕೊಂಡು ಅರ್ಜುನನನ್ನು ಮುಂದಿಟ್ಟುಕೊಂಡು ಸಮಸ್ತ ಜೀವರಾಶಿಗಳಿಗೆ ಉಪದೇಶವನ್ನು ಪ್ರಾರಂಭ ಮಾಡಿದನು. ಭಗವಂತ ಭಗವದ್ಗೀತೆಯನ್ನು ಹೇಳಬೇಕಾದ್ರೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಜಾಗದೊಳಗೆ ಹೇಳಲಿಲ್ಲ. ನಾವೆಲ್ಲ ಇಷ್ಟು ಏಕಾಂತ ಜಾಗದೊಳಗೆ ಕುಂತು ಕೇಳಕತ್ತೀವಿ ಇವತ್ತು ಆ ಭಗವದ್ಗೀತೆಯನ್ನು. ಆದ್ರೆ ಭಗವಂತ ಅರ್ಜುನನಿಗೆ ಎಲ್ಲಿ ಹೇಳಿದ ಆ ಭಗವದ್ಗೀತೆಯನ್ನು ಗೊತ್ತದ ಏನು ನಿಮಗೆ? ಕೆಲವ್ರಿಗೆ ಗೊತ್ತದ. ಏನು? 18 ಅಕ್ಷೋಹಿಣಿ ಸೈನ್ಯದ ಮಧ್ಯದೊಳಗ ಮೋಹದಿಂದ ಗ್ರಸ್ತನಾಗಿರ್ತಕ್ಕಂಥ ಜೀವನಿಗೆ, ಅರ್ಜುನನಿಗೆ ಭಗವಂತ ಉಪದೇಶವನ್ನು ಪ್ರಾರಂಭ ಮಾಡಿದ. ಯಾಕೆ ಭಗವಂತ ಉಪದೇಶ ಮಾಡಿದ ಅದು ನಾವು ತಿಳ್ಕೊಬೇಕಾಗ್ಯದ. ತಿಳಿತಿಲ್ರಿ? ಸುಮ್ಮನೆ ಮಹಾತ್ಮರು ಮಾತಾಡಂಗಿಲ್ಲ. ಅವ್ರ ಮುಖದಿಂದ ಬರಬೇಕು, ನಿಸ್ವಾರ್ಥವಾಗಿರ್ತಕ್ಕಂಥ ಉಪದೇಶ ಮೂಡಿ ಬರಬೇಕಂದ್ರ ಎದುರಿಗೆ ಕುಂತಿರ್ತಕ್ಕಂಥ ಶಿಷ್ಯನಾಗಿರ್ತಕ್ಕಂಥವನು ತನ್ನ ಪ್ರಶ್ನೆಗಳನ್ನು, ತನ್ನ ಬಯಕೆಗಳನ್ನು ಮುಂದಿಟ್ಟಾಗನೇ ಉಪದೇಶ ಪ್ರಾರಂಭ ಆಗುತ್ತದೆ. ಈ ಕಡೆ ನೋಡ್ರಿ, ಬರ್ತಾರೆ ಇಲ್ಲೇ ಸ್ಟೇಜಿನ ಮ್ಯಾಗ ನೋಡುವಂತ್ರಿ ಎಲ್ಲರ ಲಕ್ಷ್ಯ ಅಲ್ಲೇ ಮೈ ಕಚ್ಚಿ ಹೇಳಕತ್ತೀನಿ. ಅವ್ರು ನಡೆದಾರ ಕರೆ ಲಕ್ಷ್ಯ ಎಲ್ಲರದ ಆ ಕಡೆ ನೋಡ್ರಿ. ಭಾಳ ವಿಚಿತ್ರ ಇದು. ಮನಸ್ಸು ಭಾಳ ಬೆರಿಕೆದ. ಎಷ್ಟು ಬೆರಿಕೆದ, ಒಂದು ಜಾಗದ ಒಂದು ಕ್ಷಣ ಕುಂದ್ರಂಗಿಲ್ಲ ನೋಡ್ರಿ. ಎಲ್ಲೆಲ್ಲೋ ಅಡ್ಡಾಡ್ತದೆ, ನೋಡ್ತದೆ, ಮಾಡ್ತದೆ. ನೀವು ಎಕಡೆರ ನೋಡಿದ್ರೆ ನನಗೂ ಹೇಳಕ್ಕೆ ಬರಂಗಿಲ್ಲ ಅಂತ
ಪುರಾಣ ಅಲ್ಲಿ ನೋಡ್ರಿ, ಇದು ಪುರಾಣ ಅಂದ್ರೆ ಹಂಗೆ ಊದೋದು ಬಾರಿಸ್ಕೋತ ಆಡ್ಕೋತಿರ್ತಾರ, ಅವ್ರಿಗೆ ನಡೀತಿರ್ತೈತಿ. ನೀವು ಕುಂತ ಅಲ್ಲಿ ಏನಾದರೂ ತಿಂದರೂ ನಡೀತದ, ಅಲ್ಲೇ ಒಂದು ಹಾಸಿಗೆ ಹಾಸ್ಕೊಂಡು ಮಕ್ಕೊಂಡ್ರು ನಡೀತದ. ಅದು ಪುರಾಣ. ಪ್ರವಚನ ಅಂದ್ರೆ ಹಂಗಲ್ಲ. ವಕ್ತ ಮತ್ತು ಶ್ರೋತ ಇಬ್ಬರ ಮನಸ್ಸು ಒಂದಾಯ್ತಂದ್ರೆ ಉಪದೇಶ ಪ್ರಾರಂಭ ಆಗ್ತದ. 18 ಅಕ್ಷೋಹಿಣಿ ಮಧ್ಯದೊಳಗೆ ಅರ್ಜುನ ಈ ಶಾಸ್ತ್ರ ಕೇಳ್ಯಾನ. ಇಷ್ಟು ಏಕಾಂತದೊಳಗೆ ಹೇಳಕತ್ತೀವಿ ಅಂದ್ರೆ ನಮ್ಮ ಮನಸ್ಸು ಇಲ್ಲಿಲ್ಲ ನೋಡಿ, ಎಷ್ಟು ಬೆರಿಕಿರ್ಬೇಕ್ರಿ ಅದು. ಅಂದ್ರೆ ನಾವು ಅಧಿಕಾರಿಗಳಲ್ಲ ಅಂತ. ಕೇಳಲಿಕ್ಕೂ ಕೂಡ ಅಧಿಕಾರಿ ಬೇಕಾಗ್ತದ. ಅಧಿಕಾರಿ ಇಲ್ಲದವ್ರ ಮುಂದೆ ನಾವು ಇಂಥ ಶಾಸ್ತ್ರದ ಮಾತು ಹೇಳಕತ್ತಿದ್ವಿ ಅಂದ್ರೆ ಹೇಳೋರಿಗೆ ಮೂರ್ಖ ಅಂತ ಬೈದಾರ ಮಹಾತ್ಮರು. ತಿಳಿತಿಲ್ರಿ. ಪರಿಪಕ್ವ ಹೃದಯ ಅಲ್ಲದವರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೇಕೋ ಮನುಜ ಅಂತ ಹೇಳಿದ್ರು. ಬರ್ರಿ ಆರಾಮದಿರಿ? ಶಾಸ್ತ್ರಗಳು ಮಹಾತ್ಮರು ನಮ್ಮೆಲ್ಲರಿಗೂ ಉಪದೇಶ ಮಾಡಕತ್ತಾವ. ಯಾರಿಗೆ ಹೇಳಬೇಕು ಶಾಸ್ತ್ರ ಪ್ರವಚನ ಅಂತ ಕೇಳಿದ್ರ, ಪರಿಪಕ್ವ ಹೃದಯ ಅಲ್ಲದ ಮನುಜರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೆ ಏಕೋ ಮನುಜ. ಹೇಳೋರಿಗೆ ಬೈಯಕತ್ತಾರ ಅವರು. ಅಂತಃಕರಣ ಶುದ್ಧ ಇರಲಾರ್ದ ಮನುಷ್ಯ ಪಾಪದಲ್ಲಿ ಅಂತಃಕರಣದೊಳಗ ಪಾಪದೋಷ ಚಂಚಲದಿಂದ ಕೂಡಿಕೊಂಡಿರ್ತಕ್ಕಂಥ ಮನುಷ್ಯನಿಗೆ ನಾ ತತ್ವಜ್ಞಾನವನ್ನ ಮಹಾತ್ಮರ ಒಂದೆರಡು ಮಾತುಗಳನ್ನು ಹೇಳ್ತೀನಿ ಅಂತಕ್ಕಂಥ ಒಂಟಿ ಅಂದ್ರ ನಿನಗೆ ಭ್ರಮ ಹತ್ಯದ ಅಂದ್ರ ಅವ್ರು. ಯಾರಿಗ್ರಿ? ನಿಮಗಂದಿಲ್ಲ, ಅವ್ರು ನಮಗೆ ಬೈದಾರ. ಹೇಳಕತ್ತೀವಲ್ಲ ಅದಕ್ಕೆ. ತಿಳಿತಾ? ಅಂತಃಕರಣ ಏಕಾಗ್ರ ಇತ್ತಂದ್ರೆ ಉಪದೇಶ ಪ್ರಾರಂಭ ಆಗುತ್ತದ. ಅರ್ಜುನನಿಗೆ ಭಗವಂತ ಉಪದೇಶ ಮಾಡಬೇಕಾದ್ರೆ ಕಾರಣ ಏನು? ಯಾವಾಗ ಕೌರವರು ಪಾಂಡವರಿಗೆ ಒಂದು ಸೂಜಿಯಷ್ಟು ನಿನಗೆ ಜಾಗ ಕೊಡಂಗಿಲ್ಲ ಅಂತ ಹೇಳಿದ್ರು, ಭಗವಂತನೇ ಕೂಡ ಹೇಳಿದ, ಒಂದು 5 ಹಳ್ಳಿ ಕೊಟ್ಟು ಬಿಡಪ್ಪ, ಅವ್ರು ದುಡ್ಕೊಂಡು ತಿಂತಾರ, ನಾ ಅವ್ರಿಗೆ ಸಮಾಧಾನ ಹೇಳ್ತೀನಿ ಅಂತ ಹೋಗಿದ್ದ ಕೃಷ್ಣ ಪರಮಾತ್ಮ. ಆದ್ರೆ ಮೂರ್ಖನಾಗಿರ್ತಕ್ಕಂಥ ದುರ್ಯೋಧನ ಏನಂದ? ಯುದ್ಧ ಮಾಡಿನೇ ರಾಜ್ಯವನ್ನ ತಗೋಬೇಕೇ ವಿನಃ ಯುದ್ಧ ಇರ್ಲಾರ್ದನೆ ಒಂದು ಸೂಜಿಯಷ್ಟು ಜಾಗವನ್ನ ಪಾಂಡವರಿಗೆ ಕೊಡಂಗಿಲ್ಲ. ಇಂಥ ಮನುಷ್ಯನಿಗೇನಂತೀರಿ ನೀವು? ಮೂರ್ಖ ಅಂತ ಕರಿತೀವಿ ನಾವು. ನೋಡ್ರಿ, ಅಣ್ಣತಂಬ್ರು ನೀವು ಪಾಲ್ ಹಾಕಿರ್ತೀರಿ. ಪಾಲಾಗಾಗ ಹಿರಿಯರು ಬಂದು ಹೇಳ್ತಿರ್ತಾರೆ, ನೋಡಪ್ಪ ನೀ ಇಷ್ಟು ತಗೋ, ಅವನಿಗಿಷ್ಟು ಕೊಡು. ನೀ ಶಾಣೆ ಇದ್ದಿ ಒಂದಿಟ್ಟು ಕಮ್ಮಿ ತಗೋ, ನೀನು ದಡ್ಡದ ನಾವನಿಗೊಂದಿಟ್ಟು ಜಾಸ್ತಿ ಕೊಡು ಅಂದ್ರ ಹ್ಞೂ ಅಂತ ಕೊಟ್ಟಿ ಅಂದ್ರೆ ನೀ ಜಾಣ. ಅಷ್ಟೆಲ್ಲ ಹಿರಿಯರು ಕುಂತು ಹೇಳಕತ್ತಾರಂದ್ರು, ಇಲ್ಲ ಇಲ್ಲ ನನಗೂ ಸಮಪಾಲೇ ಬೇಕಂದೆ ಅಂದ್ರೆ ನೀನು ದುರ್ಯೋಧನನ ಕಂಪ್ನಿ ಅಂತ ಅರ್ಥ. ತಿಳಿತಿಲ್ರಿ? ಸಮಾಧಾನ ಪಟ್ಕೋಬೇಕಂತಾರ ಅವರು. ಹಿರಿಯರು ಹೇಳ್ತಾರ, ಸ್ವತಃ ಭಗವಂತ ಬಂದು ಹೇಳಕತ್ತಾನ. ನೀವು ಅನ್ಕೊಳ್ರಿ ಹಿರಿಯರಂದ್ರ ಅವ್ರೇನ್ ಚಾ ಚುಡುವ ತಿಂದು ಹಿರಿಯತನ ಮಾಡಕ್ ಬಂದಿಲ್ಲ, ನಮಗ ಆತ್ಮೀಯರಾಗಿ ನಮಗ್ ಒಳ್ಳೇದಾಗ್ಲಿ ಅಂತ ಉಪದೇಶ ಮಾಡಕ್ ಬಂದಾರ. 4 ಮಾತು ಹೇಳ್ತಾರ, ಅವ್ರು ಹೇಳಿದ್ದಕ್ಕೆ ಹ್ಞೂ ಅಂದ್ರಾಯ್ತು ಅಂತ ಗೌರವ ಕೊಡೋದನ್ನ ಕಲ್ಕೋಬೇಕು. ಅವಾಗ ಒಂದಿಷ್ಟು ಮನುಷ್ಯನಿಗೆ ಶಾಂತಿ ನೆಮ್ಮದಿ. ಇಲ್ಲ ಹಠಕ್ಕೆ ಬಿದ್ದು ಆಸ್ತಿ ತಗೊಂಡಿ ಅಂದ್ರ ಮುಂದೆ ಅದು ಉಳಿತದಂತ ಏನು ಗ್ಯಾರಂಟಿ? ಇನ್ನು ಪ್ರೀತಿ ಪ್ರೇಮ ವಿಶ್ವಾಸದಿಂದ ನೀ ಹಂಚ್ಕೊಂಡಿ ಅಂದ್ರ ಅಣ್ಣ ತಮ್ಮ ಅಂತಕ್ಕಂಥ ಬಾಂಧವ್ಯರ ಉಳಿತದ. ಆದ್ರೆ ಕೌರವರಂಗ ಆಗಾಕ ಹೋಗ್ಬೇಡ್ರಿ ಅಂತಾರ ಅವ್ರು. ಕೌರವ ಅನ್ಲಿಲ್ಲ ಹಂಗ, ನಾನು ಯುದ್ಧ ಮಾಡಿನೇ ತಗೊಳ್ಳಿ ಅಂತ ಹಠ ಹಿಡ್ದ. ಅವಾಗ ಯುದ್ಧ ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡು ಭಗವಂತ ಅರ್ಜುನನ ಸಾರಥಿತನವನ್ನ ವಹಿಸ್ಕೊಂಡ. ನಿಮ್ಮೆಲ್ಲರಿಗೂ ಗೊತ್ತದ, ನೋಡಿರೇ ಇಲ್ಲ? ಮಹಾಭಾರತ ಟಿವಿಯಾಗ ಬರ್ತದ, ಅಲ್ಲಾರ ನೋಡಿರಿ ಇಲ್ಲ? ನೀವು ಅಂಥವು ನೋಡಂಗಿಲ್ಲ, ಬೇರೆ ಬೇರೆ ಸೀರಿಯಲ್ ನೋಡ್ತೀರಿ. ದೇವ್ರು ವೆಸ್ಟ್ ಹಾಕಕತ್ತಾರ, ಒಬ್ಬರ ನೋಡ್ತೀರಿ ಏನೇನು ಬರಕತ್ತಾವ ದೇವರು? ಮಹಾಭಾರತ ಬರ್ತದ, ರಾಧಾಕೃಷ್ಣ ಕೇಳಿ ನಾನು ನೋಡಿಲ್ಲ. ರಾಧಾಕೃಷ್ಣ ಅಂತ ಬರ್ತದಂತ. ಈಗ ಹೊಸದಾಗಿ ರೇಣುಕ ಯಲ್ಲಮ್ಮ ಅಂತ ಹಾಕಾಕತ್ತಾರ. ಅವೆಲ್ಲ ನೋಡಿದ್ರಿ ಅಂದ್ರ ಸ್ತ್ರೀ ಕುಲಕ್ಕ ಆದರ್ಶಪ್ರಾಯರಾಗಿರ್ತಕ್ಕಂಥ ದೇವತೆಗಳ ಇತಿಹಾಸವನ್ನ ನಮ್ಮ ಮುಂದಿಡ್ತಾರ. ಹೆಂಗ ಬದುಕಬೇಕು? ಯಲ್ಲಮ್ಮ ಎಂಥ ಸಣ್ಣ ವಯಸ್ಸಿನಲ್ಲಿ ರಾಜನ ಮಗಳಾಗಿದ್ರು ಸಹಿತ ಒಬ್ಬ ಋಷಿಯನ್ನ ತನ್ನ ಗಂಡನಾಗಿ ಪಡ್ಕೊಂಡ್ಲು. ಕರೆ ಮನಸ್ಸು ಒಂದು ಕ್ಷಣ ಅಲುಗಾಡಿದ್ದಕ್ಕ ಪರಿಸ್ಥಿತಿಗಳು ಏನಾಗಿ ಹೋದವು. ತನ್ನ ಸಮಸ್ತ ಪಾತಿವ್ರತ್ಯ ಧರ್ಮವ ಹಾಳಾಗಿ ಮುಂದ ಕಡಿಸ್ಕೊಂಡು ಸಾಯುವಂಥ ಪರಿಸ್ಥಿತಿ ಬಂತು. ಏನ್ರಿ ಭಾಳ ಆಗಿಲ್ಲಕ್ಕೆ ಮನಸ್ಸು ಚಂಚಲ, ಒಂದೇ ಒಂದು ಕ್ಷಣ ಆಗಿತ್ತು. ಹೌದಿಲ್ಲ? ನಮ್ಮ ಮನಸ್ಸು ಅಂಥವು ದಿನ ಎಷ್ಟು ಚಂಚಲಕ್ಕವೋ ಯಾರಿಗೆ ಗೊತ್ತದ? ಹೌದ್ರಿ? ಪಾತಿವ್ರತ್ಯ ಧರ್ಮ
ಎಲ್ಲರೊಳಗೆ ಉಳ್ಕೊಳ್ಳೋದು ಭಾಳ ಕಷ್ಟ ಅಂತ ಅದಕ್ಕೆ ಹೇಳೋದು. ಕಠಿಣವಾಗಿರ್ತಕ್ಕಂಥದ್ದು ಅದು. ನಾವೆಲ್ಲ ನಿಮಗೇನು ಅನ್ನಿಸ್ತದೆ, ಗಂಡನ ಮಾಡ್ಕೊಂಡ್ರೆ ಅಂದ್ರೆ ಪತಿವ್ರತ ಆದ್ಲು ಅಂತ. ಹಂಗಿಲ್ಲದು. ಒಂದು ಕ್ಷಣನೂ ಕೂಡ ಗಂಡನಿಂದ ಭಕ್ತಿ ಮತ್ತೊಬ್ಬ ಪುರುಷನಲ್ಲಿ ಹೋಯ್ತು ಅಂದ್ರ, ಪರಪುರುಷ ನಿನ್ನ ಅಂತಃಕರಣವನ್ನು ಪ್ರವೇಶ ಮಾಡಿದ ಅಂದ್ರ, ಒಂದು ಕ್ಷಣ ನಿನ್ನ ಗಂಡ ಕೆಟ್ಟ ಮತ್ತೊಬ್ಬ ಚಲೋ ಅಂತಕ್ಕಂಥ ಭಾವ ನಿನ್ನೊಳಗೆ ಬಂತು ಅಂದ್ರ ನಿನ್ನ ಧರ್ಮ ಹಾಳಾಯಿತು ಅಂತಲೇ ಅರ್ಥ. ತಿಳಿತ್ರಿ? ಎಷ್ಟು ಮಂದಿಗೆ ಏನೇನು ಹಾಕವು ಮುಂಜಾನಿಂದ ಸಂಜಿತನ ಯಾರಿಗೆ ಗೊತ್ತದ? ಅಂಥ ಮಹಾತ್ಮಳಕಿ ಭಗವತಿ ಸ್ವರೂಪ ಇದ್ರೂ ಕೂಡ ಪರಿಸ್ಥಿತಿಗಳು ಏನಾಗಿ ಓದು ಅಂಥವೆಲ್ಲ ಒಳ್ಳೊಳ್ಳೆ ಸೀರಿಯಲ್ಗಳನ್ನು ನೋಡೋದ್ರಿಂದ ಒಂದಿಷ್ಟು ಮನಸ್ಸಿನೊಳಗ ಸತ್ಯ, ಧರ್ಮ, ನ್ಯಾಯ, ನೀತಿ ಹೆಂಗೆ ಬದುಕಬೇಕು ನಮ್ಮ ಜೀವನದೊಳಗೆ ಅಂತಕ್ಕಂಥ ಒಂದೆರಡು ಒಳ್ಳೆಯ ಹಿತ ಮಾತುಗಳು ಹೃದಯದೊಳಗೆ ಉಳ್ಕೋತಾವ. ನೀವು ಅಂಥವು ನೋಡಂಗಿಲ್ಲ. ಯಾಕೆ ಅಂಥವು ಚಂದೇ ಕಾಣಂಗಿಲ್ಲ. ಯಾಕ್ರಿ? ಕುಡಿಯೋದು ಕುಣಿಯೋದು ಇತ್ತಂದ್ರೆ ಭಾರಿ ಚಂದ ನೋಡ್ತೀರಿ ನೀವು. ಇಂಥ ಮಾತು ಕೇಳೋಕೆ ಇಷ್ಟು ಮಂದಿ ಬಂದಿರಿ ಅಂದ್ರೆ ಭಾಗ್ಯನೇ ಅಂತ ತಿಳ್ಕೊಳ್ರಿ ನೀವು. ಪ್ರವಚನೂ ನಡೆಯುವಲ್ವ ಇತ್ತೀಚೆಗೆ ಎಲ್ಲ ಹೋಗ್ತೀವಿ ನಾವು ಶ್ರಾವಣದಾಗ. 50-60 ಮಂದಿ ಕುಂತ್ರಂದ್ರೆ ಭಾಳ ಅನ್ನಿಸ್ತದೆ ನಮಗೆ. ಸಾವಿರಾರು ಮಂದಿ ಕುಂತು ಕೇಳ್ತೀರಿ ಅಂದ್ರೆ ಪುಣ್ಯ ಅದ. ಪುಣ್ಯ ಇರ್ಲಾರ್ದ ಈ ಕೆಲಸ ನಡೆಯಂಗಿಲ್ಲವ. ನಾನು ಅದಕ್ಕೆ ಹೇಳ್ತೀನಿ ನಿಮಗೆ, ಯಾವ ಮಹಾತ್ಮ ಬಂದು ಸಂಪೂರ್ಣವಾಗಿ ಹೃದಯ ತುಂಬಿ ಆಶೀರ್ವಾದ ಮಾಡ್ಯಾನೋ ಗೊತ್ತಿಲ್ಲ. ಪುಣ್ಯಾತ್ಮ ಮಲ್ಲಯ್ಯ ಜಾಗೃತವಾಗಿ ನಿಮ್ಮೆಲ್ಲರೊಳಗೂ ಅಂತಃಕರಣದೊಳಗೆ ಭಕ್ತಿ ಅಂತಕ್ಕಂಥ ಬೀಜವನ್ನು ಒತ್ತಿಸಿ ಕಳಿಸ್ಯಾನಂತ ತಿಳ್ಕೊಂಡೆ ಇಂಥ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೀತಾ ಇದ್ದವು. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಶಾಸ್ತ್ರಗಳು ಹೇಳ್ತಾವು, ಮಹಾಭಾರತ ಯುದ್ಧ ನಡಿಬೇಕಾದ್ರ ಕೃಷ್ಣ ಪರಮಾತ್ಮ ಅರ್ಜುನನ ಸಾರಥಿತನವನ್ನು ವಹಿಸ್ಕೊಂಡಿದ್ದ. ಅರ್ಜುನ ಯಾವಾಗ ಸಹಾಯ ಬೇಡಿ ಕೌರವನು ಹೋಗಿದ್ದ, ಅರ್ಜುನನು ಹೋಗಿದ್ದ. ದುರ್ಯೋಧನ ಪರಮಾತ್ಮ ಮಲ್ಕೊಂಡ ಸಮಯದೊಳಗೆ ಹೋಗಿದ್ದ. ನೋಡಿದ ಕೃಷ್ಣ ಮಲ್ಕೊಂಡವ್ರಿಗೆ ಎಬ್ಬಿಸಬಾರ್ದು. ತಿಳಿತಿಲ್ರಿ? ಮಲ್ಕೊಂಡವ್ರಿಗೆ ಎಬ್ಬಿಸಿದ್ರೆ ಏನು ಬರ್ತದಂತ? ಪಾಪ ಬರ್ತದಂತ. ಹಂಗಂತ ಸೂರ್ಯವಂಡತನ ಬಿಟ್ಟಿರಿ, ಮತ್ತು ಪಾಪ ಬರ್ತದಂತ. ಹಂಗೂ ಆಗಬಾರ್ದು. ಹೌದಿಲ್ಲ? ಮತ್ರಿ ಮುಂದೆ ಕೆಲಸ ನಡಿಬೇಕಲ್ಲ. ಅದಕ್ಕೆ ಮಲ್ಕೊಂಡನ ಪರಮಾತ್ಮ ಎಬ್ಬಿಸಬಾರ್ದು ಅಂತ ತಿಳ್ಕೊಂಡು ಕುಂದ್ರಕ್ಕೆ ಆ ಕಡೆ ಈ ಕಡೆ ನೋಡಿದ. ಎಲ್ಲಿ ಏನೂ ಇರಲಿಲ್ಲ. ಏನು ಮಾಡಿದ? ಪರಮಾತ್ಮನ ತಲೆ ಕಡೆ ಹೋಗಿ ಕುಂತಂತ. ಯಾರ್ರೀ? ದುರ್ಯೋಧನ. ಅಷ್ಟೊತ್ತಿಗೆ ಅರ್ಜುನ ಬಂದ, ನಾನು ಸಹಾಯವನ್ನು ಕೇಳಬೇಕು ಭಗವಂತನಿಗೆ ಅಂತ. ಅಲ್ಲಿ ಬಂದು ನೋಡಿದ ದುರ್ಯೋಧನ ಆಗಲೇ ಕುಂತಿದ್ದ. ಮಕ ತಿರುವಿದ. ನೋಡಿ ಪರಮಾತ್ಮ ಮಲಗ್ಯಾನ, ಎಬ್ಬಿಸಬಾರ್ದು, ನಾನು ಕೂಡಬೇಕು ಒಂದಿಷ್ಟಂತ ಪಾದದ ಕೆಳಗೆ ಕುಂತಂತ. ಇದು ದೊಡ್ಡವ್ರ ಲಕ್ಷಣ. ಪಾದದ ಕಡೆ ಕುಂತ ಯಾವಾಗ ಹೇಳ್ತಾನ ಅವಾಗ ಮಾತಾಡಬೇಕಂತ. ಭಗವಂತ ಅಷ್ಟು ಬಾಳತ್ತಿನ ಮ್ಯಾಗ ಎಚ್ಚರ ಆಯಿತು. ಎದ್ದ, ಕಣ್ಣು ತೆಗೆದ ತಕ್ಷಣ ಯಾರು ಕಾಣ್ತಾರ ಮೊದಲ? ಅರ್ಜುನ. ಯಾಕ? ಕಾಲ್ ಕಡೆ ಕುಂತಾನವ. ಕಾಲ್ ಕಡೆ ಕುಂತಿರ್ತಕ್ಕಂಥ ಅರ್ಜುನ ಕಂಡ. ಯಾವಾಗ ಬಂದಿ ಅರ್ಜುನ ಅಂದ ಪರಮಾತ್ಮ. ಅದು ಅಂತ ಹಿಂದ ಕುಂತಿತ್ತಲ್ಲ, ಗರ್ವ ತುಂಬಿಕೊಂಡು ಅಹಂಕಾರ ತುಂಬಿಕೊಂಡು ದುರ್ಯೋಧನ, ಏ ಕೃಷ್ಣ ನಾನು ಬಂದೀನಿ ಅಂದಂತಾವ. ಹೌದನಪ್ಪ, ನೀ ನನಗೆ ಕಾಣಲಿಲ್ಲ, ಅರ್ಜುನ ಅಷ್ಟೇ ಕಂಡ, ಅದಕ್ಕೆ ಮಾತಾಡಿಸಿದೆ ಅಂದ. ಯಾಕೆ ಬಂದ್ರಿ ಅಂತ ಕೇಳಿದ್ರ, ಯುದ್ಧ ನಡಿಬೇಕಂತ ನಿಶ್ಚಯ ಆಗ್ಯದ, ನಿನ್ನ ನಾರಾಯಣಿ ಸೈನ್ಯವನ್ನು ಬೇಡಕ ಸಹಾಯ ಬೇಡಿ ಬಂದೀವಿ ಅಂತ ಕೇಳಿದ್ರಂತ. ಅವಾಗ ಪರಮಾತ್ಮ ಅಂದ, ನೋಡು ನಾನು ಯುದ್ಧಕ್ಕೆ ಸಹಾಯ ಮಾಡ್ತೀನಿ ನಿಮಗೆ, ಆದ್ರೆ 11 ಅಕ್ಷೋಹಿಣಿ ಸೈನ್ಯಗಳು ನನವದವು. ಒಂದು ಕಡೆ ನಾವೊಬ್ಬನೇ, ಒಂದು ಕಡೆ ನಾನು ಶಸ್ತ್ರಾಸ್ತ್ರಗಳನ್ನು ಕೈಯಾಗಿ ಹಿಡಿಯಂಗಿಲ್ಲ, ಯುದ್ಧ ಮಾಡಂಗಿಲ್ಲ. ಅದಕ್ಕೆ ನಾ ಒತ್ತಟ್ಟಿಗಿರ್ತೀನಿ, ನನ್ನ ಸೈನ್ಯ ಒತ್ತಟ್ಟಿಗೆದ, ಅದಕ್ಕೆ ಈಗ ಆರಿಸ್ಕೋರ್ ನೀವು ಅಂತ ತಿಳ್ಕೊಂಡು ಪರಮಾತ್ಮ ಹೇಳಿದ. ಅವಾಗ ಯಾರು ಮೊದಲು ಆರಿಸ್ಬೇಕು? ನನ್ನ ದೃಷ್ಟಿ ಯಾರ ಮೇಲೆ ಮೊದಲು ಹೋಗ್ಯದ ಅವರೇ ಆರಿಸ್ಬೇಕು ಅಂದ ಪರಮಾತ್ಮ. ಯಾರ ಕಡೆ ಹೋಗಿತ್ತು? ಅರ್ಜುನನ ಕಡೆ ಹೋಗಿತ್ತು. ಅರ್ಜುನ, ಬೇಡ, ಏನು ಬೇಡ್ತಿ ಅಂದ್ರಂತ. ಒಳ ಕಾರ ಕಲ್ಸಕತ್ತಿತ್ತು ಇವನಿಗೆ. ಯಾಕ? 11 ಅಕ್ಷೋಹಿಣಿ ಸೈನ್ಯ ಬೇಡಿದಂದ್ರ ಇವನು ಗೊಲ್ಲನ್ ತಗೊಂಡು ನಾ ಏನು ಮಾಡಲಿ? ನೋಡ್ರಿ, ಮೂರ್ಖನಿಗೆ ಗೊತ್ತಿಲ್ಲ ಪರಮಾತ್ಮನ ಶಕ್ತಿ ಅಂತದ್ದಂತ. ಇವನ್ ತಗೊಂಡು ಏನು ಮಾಡ್ಲಿ? ಏನು ಬಿಲ್ಲು ಬಾಣ ಹಿಡಿಯಂಗಿಲ್ಲ, ಯಾರ ಜೊತೆ ಯುದ್ಧ ಮಾಡಂಗಿಲ್ಲ. ಇವನು ಒಬ್ಬನ್ ತಗೊಂಡು ನಾ ಏನು ಮಾಡ್ಲಪ್ಪ? ಅರ್ಜುನ 11 ಅಕ್ಷೋಹಿಣಿ ಸೈನ್ಯ ಬೇಡಿದಂದ್ರೆ ಹೆಂಗ ಅಂತ ಅಂಜ್ಕೋತ ಕುಂತಿದ್ದ. ಅವಾಗ ಪರಮಾತ್ಮ ಅರ್ಜುನನಿಗೆ ನೀನೇ ಬೇಡು ಅಂತ ಕೇಳಿದಾಗ ಪಾದಕ್ಕೆ ನಮಸ್ಕಾರ ಮಾಡಿ ಅಂದಂತ, ಹೇ ಭಗವಂತ, ನೀನು ಒಬ್ಬನೇ ಸಾಕು ನನಗ ಅಂದವ. ನೋಡ್ರಿ, ನೀವೊಬ್ಬನೇ ಸಾಕು ನನಗ.
ಖುಷಿಯಾಯಿತು ದುರ್ಯೋಧನನಿಗೆ, ಸೈನ್ಯ ಬೇಡಲಿಲ್ಲಲ್ಲ ಅಂತ. ಅವಾಗ ಪರಮಾತ್ಮ ಮತ್ತು ಅರ್ಜುನನಿಗೆ ಎಚ್ಚರ ಕೊಟ್ಟ, ನೋಡು ಬಿಲ್ಲು ಬಾಣಗಳನ್ನು ಹಿಡಿಯಂಗಿಲ್ಲ, ಯುದ್ಧ ಮಾಡಂಗಿಲ್ಲ, ನಾ ಸುಮ್ ಖಾಲಿ ಮನುಷ್ಯ ಅಂದ. ಅರ್ಜುನ ಅಂತಾನ, ನೀ ಖಾಲಿನೇ ಇರು, ಆದ್ರ ನನ್ನ ಸಾರಥಿಯಾಗು, ನಿನ್ನನ್ನು ದರ್ಶನ ಮಾಡ್ತಾ ನಿನ್ನ ನೋಡ್ತಾ ನಾ ಯುದ್ಧ ಮಾಡಿದೆ ಅಂದ್ರ ಜಯ ನನಗೆ ಆಗುತ್ತದ ಅಂತ ಹೇಳಿಬಿಟ್ಟವ. ಎಂದ್ರೆ ಇನ್ನ ಯುದ್ಧನೇ ಇಲ್ಲ, ನೀ ಎಲ್ಲಿರ್ತಿದಿ ಅಲ್ಲೇ ಜಯ. ಅದಕ್ಕೆ ಯತ್ರ ಕೃಷ್ಣೋ ಪಾರ್ಥ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವ ನೀತಿರ್ ಮತಿರ್ಮಮ ಅಂತ ಭಗವಂತ ಲಾಸ್ಟ್ ಅಧ್ಯಾಯದೊಳಗೆ ಈ ಮಾತನ್ನ ಹೇಳ್ಯಾನ. ಎಲ್ಲಿ ಕೃಷ್ಣ ಎಲ್ಲಿ ಅರ್ಜುನ ಅಲ್ಲಿನೇ ಜಯ ಅದ ನೋಡು ಧರ್ಮಕ್ಕ ಅಂತಕ್ಕಂಥ ಮಾತನ್ನ ಪರಮಾತ್ಮ ಅರ್ಜುನ ಅವತ್ತು ಹೇಳಿದ. ಆಯ್ತಪ್ಪ, ನಾನು ನಿನ್ನ ಕಡೆ ಆಗುತ್ತೀನಿ, ನಿನ್ನ ಸಾರಥಿ ಆಗುತ್ತೀನಿ ಅಂತ ತಿಳ್ಕೊಂಡು ಭಗವಂತ ಸಾರಥಿ ಆದ. ಏನಾಯ್ತು, ಕೌರವರ ಕಡೆ 11 ಅಕ್ಷೋಹಿಣಿ ಸೈನ್ಯಗಳು. ಯುದ್ಧ ಪ್ರಾರಂಭ ಆಗಿ ಯುದ್ಧ ರಂಗದೊಳಗೆ ಬಂದು 2 ಸೈನ್ಯಗಳು ನಿಂತ್ಕೊಂಡಿದ್ದಾವು. ಪರಮಾತ್ಮ ಬಿಳಿ ಆಗಿರ್ತಕ್ಕಂಥ ಸಾತ್ವಿಕವಾಗಿರ್ತಕ್ಕಂಥ ರಥಗಳನ್ನು ತಗೊಂಡು ಬಂದ, ಕುದುರೆಗಳನ್ನು ಜೋಡಿಸಿ ರಥವನ್ನು ತಗೊಂಡು ಬಂದ ನಿಂತ ಅರ್ಜುನನ ಮುಂದ. ಅರ್ಜುನ ರಥ ಏರಿದ. ಪರಮಾತ್ಮ ಅಂದ, ಎಲ್ಲಿ ಕರ್ಕೊಂಡು ಹೋಗ್ಲಿ ನಿನ್ನ ಅಂದ. ಎಲ್ಲಿ ಒಯ್ಲಿ ನಿನ್ನ ರಥವನ್ನ ಅಂತ ಕೇಳಿದ್ರ, ಎಲ್ಲಿ ಒಯ್ತೀಯಪ್ಪ? 2 ಸೈನ್ಯಗಳು ಮಧ್ಯದ ಮುಂದೆ ಒಯ್ದು ಮಧ್ಯದೊಳಗ ನನ್ನ ರಥವನ್ನ ನಿಲ್ಲಿಸು. ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ. ಏ ಅಚ್ಯುತ, ನೀನು ನನ್ನ ರಥವನ್ನ 2 ಸೈನ್ಯದ ಮಧ್ಯದೊಳಗ ನಿಲ್ಲಿಸು ಅಂದ ಬಳಿಕ ಪರಮಾತ್ಮ ಸೀದ ಒಯ್ದ, ನಿಂದ್ರಿಸಿದ. ಎದುರಿಗೆ ನಿಂತರ ಕೌರವರ ಕಡೆ ಯಾರ್ಯಾರಿದ್ರು ನಿಮ್ಗೆಲ್ಲ ಗೊತ್ತದ. ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮ, ಕರ್ಣ, ಎಲ್ಲ ಸೇನೆಗಳನ್ನು ನೋಡಿದ. ದುರ್ಯೋಧನಾದಿ 101 ಮಂದಿ, ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಯುದ್ಧದೊಳಗ ನಿಂತುಕೊಂಡಿದಾರ. ನೋಡಿದ ಅರ್ಜುನ ಎಲ್ಲರನ್ನ ಒಂದು ಕ್ಷಣ ನೋಡಿದ. ಮನಸ್ಸಿನೊಳಗ ಆವೇಶದಿಂದ ಬಂದಿರತಕ್ಕಂಥ ಮನುಷ್ಯ ಯಾವಾಗ ನನ್ನವರು ಅಂತಕ್ಕಂಥ ಮೋಹ ಒಳಗ ಬಂತು ಅಳು ಅವನಿಗೆ. ನಾ ಯುದ್ಧ ಮಾಡಂಗಿಲ್ಲ ಅಂತ ಬಿಲ್ಲು ಬಾಣಗಳನ್ನ ಚೆಲ್ಲಿ ಅಳ್ಕೋತ ಕುಂತ. ಯಾರನ್ನ ಕೊಲ್ಲಾಕ ಬಂದೆ ನಾನು? ಎತ್ತಿ ಆಡಿಸಿರ್ತಕ್ಕಂಥ ಭೀಷ್ಮನನ್ನ ಕೊಲ್ಲಬೇಕೇನು? ಮುತ್ತೆ ಅದನವನು. ಬಿಲ್ವಿದ್ಯೆಯನ್ನ ಕಲಿಸಿರ್ತಕ್ಕಂಥ ದ್ರೋಣಾಚಾರ್ಯರನ್ನ ಹೆಂಗ ಕೊಲ್ಲಲಿ? ಕುಲಗುರುಗಳಾಗಿರ್ತಕ್ಕಂಥ ಕೃಪಾಚಾರ್ಯರನ್ನ ಹೆಂಗ ಕೊಲ್ಲಲಿ? ಗುರುವಿನ ಮಗನಾಗಿರ್ತಕ್ಕಂಥ ಅಶ್ವತ್ಥಾಮನನ್ನ ಹೆಂಗ ಕೊಲ್ಲಲಿ? ಇವರೆಲ್ಲ ನನ್ನ ಅಣ್ಣಂದಿರದರ, ದುರ್ಯೋಧನ ದುಶ್ಯಾಸನಾದಿಗಳು ನನ್ನ ಮಕ್ಕಳದವು, ಮೊಮ್ಮಕ್ಕಳದವು. ಇಷ್ಟೆಲ್ಲರನ್ನ ಕೊಂದು ನಾ ರಾಜ್ಯ ಭೋಗವನ್ನ ಭೋಗಿಸಂಗಿಲ್ಲ ಅಂತಕ್ಕಂಥ ಯಾವಾಗ ಮೋಹ ಆವರಿಸಿತು ಅರ್ಜುನನಿಗೆ, ಬಿಲ್ಲು ಬಾಣ ಕೆಳಗಿಟ್ಟು ಕುಂತ. ಅವಾಗ ಪರಮಾತ್ಮ ಅಂದ, ನಾನು ಗೆಲ್ಲುತ್ತೀನಿ ಅಂತಕ್ಕಂಥ ವೀರಾವೇಶದಿಂದ ಯುದ್ಧ ಭೂಮಿಗೆ ಬಂದು ಇಲ್ಲಿ ಕೈ ಚೆಲ್ಲಿ ಕುಂತಿ ನನ್ನವ್ರಂತ ನಿನ್ನವ್ರನ್ನವ್ರು ಹೆಂಗ ನಿಂತಾರ ನೋಡು, ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಸಜ್ಜಾಗಿ ನಿಂತಾರ. ಇವತ್ತು ನೀನು ಅವ್ರನ್ನ ಕೊಲ್ಲಲಿಲ್ಲ ಅಂದ್ರ ಅವರು ನಿನ್ನನ್ನು ಕೊಲ್ಲಬೇಕಂತಕ್ಕಂಥ ಹಠದಿಂದ ಬಂದಾರ. ಅರ್ಜುನ ಎಚ್ಚರಾಗು ಅಂತ ತಿಳ್ಕೊಂಡು ಭಗವಂತ ಅವಾಗ ಏನು ಮಾಡಿದ? ಭಗವದ್ಗೀತೆಯನ್ನು ಪ್ರಾರಂಭ ಮಾಡಿದ. ಭಗವದ್ಗೀತೆಯನ್ನು ಉಪದೇಶ ಮಾಡ್ತಿದ್ದ ಪರಮಾತ್ಮ ಎಲ್ಲ ಶಾಸ್ತ್ರಗಳು. ಆ ಭಗವದ್ಗೀತೆ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಗ್ರಂಥ ಅಲ್ಲ. ಮಾನವ ಕುಲಕೋಟಿಯ ಉದ್ಧಾರಕ್ಕಾಗಿ ಭಗವಂತ ಉಪದೇಶ ಮಾಡಿರ್ತಕ್ಕಂಥದ್ದು ಭಗವದ್ಗೀತೆ. ಬರೀ ಜಾತಿ ಮತ ಪಂಥಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದು ಭಗವದ್ಗೀತೆ ಅಲ್ಲ. ಇವತ್ತು ನಾವೆಲ್ಲ ಕೇಳ್ತೀವಿ ಏನಂತ, ಹಿಂದೂ ಧರ್ಮ ಗ್ರಂಥ ಯಾವುದು ಅಂತ ಕೇಳಿದ್ರೆ ಭಗವದ್ಗೀತೆ ಅಂತ ಹೇಳ್ತಾವ ನಮ್ಮ ಮಕ್ಕಳು. ಗೊತ್ತದನೋ ಇಲ್ಲೋ ಯಾರಿಗೂ ಗೊತ್ತು, ಈಗಿನ ಸ್ಕೂಲ್ನೊಳಗೆ ಹೇಳ್ತಾರೋ ಇಲ್ಲೋ ಭಗವದ್ಗೀತೆಗಳನ್ನು. ಆದ್ರೆ ಹಿಂದಕ್ಕೆಲ್ಲ ಅವನ್ನೇ ಮೊದಲು ಹೇಳಿಕೊಡ್ತಿದ್ರು. ಧರ್ಮ ಗ್ರಂಥದ ಬಗ್ಗೆ ಯಾರಿಗಾರ ಸ್ವಲ್ಪ ಪ್ರಜ್ಞೆ ಇರಬೇಕಲ್ಲ, ಅದನ್ನು ಬಹಳ ಕಡಿಮೆ ಆಗ್ಯದ ಇವತ್ತಿನ ಜೀವನದೊಳಗೆ. ಅದಕ್ಕೆ ಭಗವದ್ಗೀತೆ ಹಿಂದೂಗಳ ಧರ್ಮ ಗ್ರಂಥ ಅದ, ಕುರಾನ್ ಅಂದ್ರೆ ಮುಸ್ಲಿಮರ ಧರ್ಮ ಗ್ರಂಥ ಅಂತ ನೀವೆಲ್ಲ ಅವರವರ ಧರ್ಮ ಗ್ರಂಥಗಳನ್ನು ಬೇರೆ ಬೇರೆ ಮಾಡ್ಕೊಂಡು ಕುಂತೀರಿ. ಆದರೂ ಸಹಿತ ಪರಮಾತ್ಮ ನಾ ಬರೀ ಹಿಂದೂಗಳಿಗಾಗಿ ಉಪದೇಶ ಮಾಡೀನಿ ಅಂತ ಆ ಭಗವದ್ಗೀತೆ ಒಳಗೆ ಬರದೇ ಇಲ್ಲ. ಬರದನೇನ್ರಿ? ಬರದಿಲ್ಲ. ಯಾಕ? ಭಗವಂತ ಯಾರು ಎಲ್ಲ ಸಮಸ್ತ ಜೀವರಾಶಿಗಳು ನನ್ನ ಮಕ್ಕಳು ಇದ್ದಾರ ಅಂತಕ್ಕಂಥ ಸಮತ್ವ ದೃಷ್ಟಿ ಪರಮಾತ್ಮನಲ್ಲಿ ಅದ. ಅರ್ಜುನನನ್ನ ಮುಂದಿಟ್ಟುಕೊಂಡು ಪರಮಾತ್ಮ ಸಮಸ್ತ ಜೀವರಾಶಿಗಳಿಗೆ ಉಪದೇಶ ಮಾಡಿದೆ ಹೊರತು ಬರೀ ಹಿಂದೂಗಳಿಗೆ, ಬ್ರಾಹ್ಮಣರಿಗೆ, ಲಿಂಗಾಯತರಿಗೆ ಅಂತ ಸೀಮಿತವಾಗಿ ಆ ಗ್ರಂಥವನ್ನ ಇಡಲಿಲ್ಲ. ಯಾಕಂತ ಕೇಳಿದ್ರ
ಪರಮಾತ್ಮನಿಗೆ ಎಲ್ಲರೂ ಅಷ್ಟೇ ಅಂತನ ಪರಮಾತ್ಮ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಅರ್ಜುನ, ಜಗತ್ತಿನ ಎಲ್ಲ ಜೀವರಾಶಿಗಳು ನನ್ನ ಅಂಶಿಕರದಾರ ನೋಡಪ್ಪ, ಅವರೆಲ್ಲರೂ ಸುಖಿಗಳಾಗಲಿ ಅಂತಕ್ಕಂಥ ಮನೋಭಾವನೆಯನ್ನು ಇಟ್ಟುಕೊಂಡು ಪರಮಾತ್ಮ ಭಗವದ್ಗೀತೆಯನ್ನು ಹೇಳಿದ. ಯಾರನ್ನೂ ಓದ್ರಿ, ಯಾರನ್ನೂ ತಿಳ್ಕೊಳ್ರಿ, ಏನು ಮಾಡಿದರೂ ಕೂಡ ಎಲ್ಲರಿಗೂ ಒಂದೊಂದು ದಾರಿ ದೀಪವಾಗ್ಯದ, ಅದು ಭಗವದ್ಗೀತೆ. ನಾವು ಮಹಾತ್ಮ ಗಾಂಧಿ ಜೀವನ ಚರಿತ್ರೆಯನ್ನು ನೋಡಿದಾಗ ಗೊತ್ತಾಗ್ತದ. ಮಹಾತ್ಮ ಗಾಂಧಿ ಸಮಯಕ್ಕೆ ಬಹಳ ಮಹತ್ವವನ್ನು ಕೊಡ್ತಿದ್ದ ಪುಣ್ಯಾತ್ಮ. ಏನು ಮಾಡ್ತಿದ್ದಂದ್ರೆ ದಿನ ಬೆಳಿಗ್ಗೆ ಎದ್ದು ಹಲ್ಲು ತಿಕ್ಕಕ್ಕಿಂತ ಪೂರ್ವದೊಳಗ ಒಂದು ಭಗವದ್ಗೀತೆ ಶ್ಲೋಕವನ್ನು ಒಂದು ಆಳಿ ಮ್ಯಾಗ ಬರೆದು ಗಾಡಿಗೆ ಅಂಟಿಸ್ತಿದ್ರಂತವ್ರು. ನೋಡ್ರಿ, ಸಮಯದ ಉಪಯೋಗ ದೊಡ್ಡವರು ಹೆಂಗೆ ಉಪಯೋಗ ಮಾಡ್ಕೊಂಡಾರಂತ. ನಾವು ಹೆಂಗೋ ಹಿಂಗ ಅರಟಿ ಹೊಡೆದು ಕಾಲ ಕಳಿತೀವಿ. ನಮಗೆ ಸಮಯನೇ ಹೆಂಗೆ ಕಳಿಬೇಕಂತ ಚಿಂತೆ ಆಗ್ಯದ. ಅದಕ್ಕೆ ಟೈಮ್ ಪಾಸ್ ಅಂತಕ್ಕಂಥ ಹೆಸರಿನೊಳಗೆ ಅಲ್ಲಿ ಇಲ್ಲಿ ಕುಂತು ಮಂದಿರ ಹರಟಿ ಮಾತಾಡಿ ಸುಮ್ಮನೆ ವ್ಯರ್ಥವನ್ನು ಕಾಲಹರಣ ಮಾಡ್ತೀವಿ. ಆದ್ರೆ ಮಹಾತ್ಮರು ತಮ್ಮ ಜೀವನವನ್ನು ಸಾರ್ಥಕತೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಆಯುಷ್ಯದ ಒಂದೊಂದು ಕ್ಷಣಗಳನ್ನು ಹಾಳು ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು ಅಂತ ತಿಳ್ಕೊಂಡು ಪುಣ್ಯಾತ್ಮರು ಏನು ಮಾಡ್ತಿದ್ರು, ಉಪಯೋಗ ಮಾಡ್ಕೋತಿದ್ರು. ಒಂದು ಕ್ಷಣನೂ ನಮ್ಮದು ಹಾಳಾಗಬಾರ್ದು ಅಂತ. ನಾವು ಎಷ್ಟು ಹಾಳು ಮಾಡ್ತೀವಿ ನಮ್ಮ ಸಮಯ, ಅಲ್ಲಿ ಇಲ್ಲಿ ಕುಂತು ಮಾತಾಡ್ತೀವಿ, ಏನೇನೋ ಹರಟಿ ಹೊಡಿತೀವಿ, ಉಂಡು ತಿಂದು ಮಜಾ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಿ. ಆದ್ರೆ ಮಹಾತ್ಮರಂತರ ಭಗವಂತನನ್ನು ಒಲಿಸ್ಲಿಕ್ಕೆ ಬಂದಿರತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಸಮಯರಿದು. ಮನುಷ್ಯ ಜನ್ಮ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಎಷ್ಟು ನೀ ಪರಮಾತ್ಮನಿಗಾಗಿ ಸಮಯವನ್ನು ಕೊಡ್ತೀವಿ ಅಷ್ಟು ನಿನ್ನ ಉದ್ಧಾರ ಅದ ಅದರೊಳಗೆ. ಅಂತೆ ಮಹಾತ್ಮರು ಹಗಲು ಕಳೆದು ರಾತ್ರಿ ಆಯಿತು ಅಂದ್ರೆ ಅವರಿಗೆ ಚಿಂತಿ. ರಾಮಕೃಷ್ಣ ಪರಮಹಂಸರು ಭಗವತಿಯನ್ನು ಆರಾಧನೆ ಮಾಡ್ತಕ್ಕಂಥ ಪುಣ್ಯಾತ್ಮ. ಹೊತ್ತು ಮುಳುಗಿತು ಅಂದ್ರೆ ಕಣ್ಣು ಮುಚ್ಚಿ ಗಳ 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 ಅಳುತ್ತಿದ್ರಂತ. ಏನಂತ? ಹೇ ಪರಮಾತ್ಮ, ಇವತ್ತು ನನ್ನ ಜೀವನ ವ್ಯರ್ಥ ಆಗಿ ಹೋಯ್ತಲ್ಲಪ್ಪ, ಇವತ್ತು ನಾನು ಭಗವತಿಯ ದರ್ಶನ ಮಾಡಲಿಲ್ಲಲ್ಲ, ನಾ ಸಮಯವನ್ನು ಹಾಳು ಮಾಡಿಬಿಟ್ನಲ್ಲ ಅಂತ ಅಳುತ್ತಿದ್ರಂತ. ನೀವೆಂದರ ದೇವರಿಗಾಗಿ ಹತ್ತಿರೇನು? ಇವತ್ತು ನನಗೆ ದೇವ್ರು ಕಾಣಲಿಲ್ಲ, ಇವತ್ತು ನನಗೆ ದರ್ಶನ ಆಗಲಿಲ್ಲ, ಒಂದು ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕೆ ಅವಕಾಶ ಸಿಗಲಿಲ್ಲ, ದೇವ್ರ ಗುಡಿಗೆ ಹೋಗಕ್ಕೆ ನನಗೆ ಟೈಮೇ ಸಿಗಲಿಲ್ಲ, ಒಂದು 108 ಜಪ ಮಾಡೋಕೆ ಟೈಮ್ ಸಿಗಲಿಲ್ಲ ಅಂತ ಎಂದರ ಹತ್ತಿರೇನ್ರಿ? ಎಂದರ ಹಂಗೆ ಮಾಡಿರೇನು ಜೀವನ? ಆದ್ರೆ ಆಯಿತು, ಹೋದ್ರೂ ಆಯಿತು, ಹೌದಿಲ್ರಿ? ಟೈಮ್ ಸಿಕ್ಕರು ಬರ್ತೀವಿ ನೋಡ್ರಿ, ಟೈಮ್ ಸಿಗಲಿಲ್ಲ ಅಂದ್ರೆ ಮನ್ಯಾಗ ಕುಂದಿರ್ತೀವಿ, ಉಂಡು ಮಕ್ಕೋತೀವಿ ಅಂತೀರಿ ನೀವು. ಮಹಾತ್ಮರು ಕಣ್ಣೀರು ಹಾಕ್ತಾರ, ಹೋಯ್ತಲ್ಲ ವ್ಯರ್ಥ ಆಗಿ ಕಳೆದು ಅಂತ. ಹಂಗ ಮಹಾತ್ಮ ಗಾಂಧಿ ಟೈಮ್ ವೇಸ್ಟ್ ಆಗ್ತದಲ್ಲ ಹಲ್ಲು ತಿಕ್ಕುವಾಗ ಅಂತ ತಿಳ್ಕೊಂಡು ಗ್ವಾಡಿಗೆ ಒಂದು ಭಗವದ್ಗೀತೆಯ ಶ್ಲೋಕವನ್ನು ಅಂಟಿಸಿ ಹಲ್ಲು ತಿಕ್ಕೋತ ಅದೊಂದು ಶ್ಲೋಕವನ್ನು ಕಂಠ ಮಾಡ್ತಿದ್ದ. ಇಂಥ ಪುಣ್ಯಾತ್ಮ ಸದಾ ತನ್ನ ಜೇಬಿನೊಳಗ ಒಂದು ಭಗವದ್ಗೀತೆಯ ಪುಸ್ತಕಗಳನ್ನು ಇಟ್ಕೊಂಡೇ ಇರ್ತಿದ್ದ ಪುಣ್ಯಾತ್ಮ. ಏನಾದರೂ ತನ್ನ ಜೀವನದೊಳಗ ಸಮಸ್ಯೆಗಳು ಬಂದು ಅಂದ್ರ ಯಾರನ್ನೂ ಕೇಳ್ತಿರ್ಲಿಲ್ಲ. ಭಗವದ್ಗೀತೆಯನ್ನು ಹೊರಗೆ ತೆಗೆದು ಒಂದು ಪುಟ ಹಿಂಗ ಕಣ್ಣು ಮುಚ್ಚಿ ತೆಗೆದ, ಯಾವ ಶ್ಲೋಕ ಬರ್ತದ ಆ ಶ್ಲೋಕ ಏನನ್ನ ಉಪದೇಶ ಮಾಡ್ಯಾನ ಭಗವಂತ ಗೀತಾ ಶ್ಲೋಕದೊಳಗ, ಆ ರೀತಿಯಾಗಿ ತನ್ನ ಬದುಕನ್ನು ನಡೆಸಿಕೊಟ್ಟಿರ್ತಕ್ಕಂಥ ಒಬ್ಬ ಪುಣ್ಯಾತ್ಮ ಇವತ್ತು ಜಗತ್ತಿನೊಳಗ ಮಹಾತ್ಮ ಗಾಂಧಿ ಆದ. ಸ್ವಾತಂತ್ರ್ಯವನ್ನು ತಂದು ಕೊಡ್ಲಿಕ್ಕೆ ಯೋಗ್ಯತೆ ಎಲ್ಲಿಂದ ಬಂತು ಅಂತ ಕೇಳಿದ್ರ ಅವರು ಅಧ್ಯಾತ್ಮದೊಳಗೆ ಬೆರೆತಿದ್ರು ಅಂತ ತಿಳ್ಕೊಂಡು ಆ ತಾಕತ್ತು ಬಂದಿತ್ರಿ. ಸುಮ್ಮನೆ ಎಲ್ಲರಿಗೂ ಬರೋಕೆ ಸಾಧ್ಯನೇ ಇಲ್ಲ ಅದು. ಅದಕ್ಕೆ ಮಹಾತ್ಮರಂತರ ಭಗವದ್ಗೀತೆ ಎಲ್ಲರಿಗೂ ಓದಲಿಕ್ಕೂ ಅಧಿಕಾರದ, ಮತ ಪಂಥ ಭೇದಗಳಿಲ್ಲ, ಆ ಜಾತಿ ಈ ಜಾತಿ ಅಂತಕ್ಕಂಥವ್ರಿಲ್ಲ. ಯಾರು ಮನುಷ್ಯರು ಇದ್ದೀವಿ ಅಂತ ತಿಳ್ಕೊಂಡಿರಿ, ಎಲ್ಲರೂ ಕೂಡ ಭಗವದ್ಗೀತೆಯನ್ನು ಚಿಂತನೆ ಮಾಡಲಿಕ್ಕೆ ಅಧಿಕಾರಿಗಳಿದ್ದೀರಿ ಅಂತ ತಿಳ್ಕೊಂಡನೆ ಪರಮಾತ್ಮ 12 ಅಕ್ಷೋಹಿಣಿ ಸೈನ್ಯದ ಮಧ್ಯದೊಳಗ ತತ್ವಜ್ಞಾನವನ್ನು ಉಪದೇಶ ಮಾಡಿದ. ಅಂಥ ಪವಿತ್ರವಾಗಿರ್ತಕ್ಕಂಥ ಗ್ರಂಥದ 9ನೇ ಅಧ್ಯಾಯ ಇವತ್ತು 22ನೇ ಶ್ಲೋಕದೊಳಗ ಭಗವಂತ ಒಂದು ಮಾತು ಹೇಳ್ತಾನ. ಭಕ್ತಿಯ ಪರಾಕಾಷ್ಠತೆಯನ್ನು ಮೀರಿರ್ತಕ್ಕಂಥ ಭಕ್ತ ಹೆಂಗಿರ್ತಾನ ಅಂತ ಕೇಳಿದ್ರ, ಹೆಂಗೆ ನಂಬಬೇಕು ನಾವು ಪರಮಾತ್ಮನನ್ನ, ಎಂಥ ಭಕ್ತಿಯನ್ನು ಮಾಡಿದಾಗ ಭಗವಂತ ನಮ್ಮೆಲ್ಲರಿಗೂ ಒಲಿತಾನ ಅಂತ ಕೇಳಿದ್ರ ಹೇಳಿದ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅರ್ಜುನ, ನಾ ಎಂಥವ್ರಿಗೆ ಒಲಿತೀನಿ ಗೊತ್ತೇನು? ಒಂದು ದಿನ ದೇವ್ರಿಗೆ ಬಂದು ಶಿವ ಅಂದು ಇದು 1 ತಿಂಗಳ ತನ ದೇವ್ರ ಮುಖನೇ ನೋಡ್ಲಾರ್ದವ್ರಿಗೆ ಒಲಿತೀನಿ ಅಂದಿಲ್ಲ ಪರಮಾತ್ಮ.
ನಾವು ದೇವ್ರನ್ನ ಒಲಿಸ್ಕೋಬೇಕಂತೀವಿ, ದೇವ್ರು ನಮಗೆ ಬೇಡಿದ್ದು ಕೊಡ್ಬೇಕಂತೀವಿ. ನಾವು ದೇವರಿಗಾಗಿ ಏನು ಮಾಡೀವಿ? ಏನು ಮಾಡ್ತೀವ್ರಿ? ಅಮಾಸಿದೇನೆ ಒಂದು ಟೆಂಗ್ ಹೊಡಿತೀವಿ, ಇಷ್ಟು ಉದ್ದಲ್ಲಿ ಇಷ್ಟು ಹೇಳ್ತೀವಿ ದೇವ್ರ ಮುಂದೆ ಹೋಗಿ. ಹೊಡೆದಿರಿಲ್ಲ? ಅವು ಊದುಬತ್ತಿ ತಂದಿರ್ತಾರೆ, ನೋಡ್ಬೇಕು ದೇವ್ರು ಎದ್ದು ಓಡೋಗಿರ್ಬೇಕು ಗುಡಿಯೇನು ಅಂಥವು. ಸೊಳ್ಳಿನೂ ನಿಂದ್ರಂಗಿಲ್ಲ ಅಲ್ಲಿ. ಅಂಥ ಊದುಬತ್ತಿ ತಂದು ದೇವ್ರ ಮುಂದಿಟ್ಟು ಒಂದು ಟೆಂಗ್ ಹೊಡೆದು 108 ಬೇಡಿಕೆಗಳನ್ನು ದೇವ್ರ ಮುಂದೆ ಬೇಡ್ತಿ. ಮತ್ತು ತಿಂಗಳ ತನಕ ಹೋಗ್ತಿ, ಸಂಸಾರದೊಳಗೆ ಬೆರಿತೀರಿ. ಮತ್ತೆ ಎಂದರ ಒಂದಿನ ಬಂದು ನಾ ದೇವ್ರ ಪೂಜೆ ಮಾಡ್ತೀನಿ ಅಂದ್ರೆ ದೇವ್ರು ಅಷ್ಟು ಸುಲಭವಾಗಿ ಸಿಗುತ್ತಾನೇನು? ಎಷ್ಟು ಪರಮಾತ್ಮನಲ್ಲಿ ಎಂಥ ಭಕ್ತಿ ಮಾಡು ಅಂತ ಕೇಳಿದ್ರ ಪರಮಾತ್ಮ ಹೇಳಿದ, ಅರ್ಜುನ ಅನನ್ಯಾಶ್ಚಿಂತಯಂತೋ ಮಾಂ, ಯಾರು ನನ್ನನ್ನು ಅನನ್ಯವಾಗಿ ಚಿಂತನೆ ಮಾಡ್ತಾರೆ. ಅನನ್ಯವಾಗಿ ಅಂದ್ರೇನು? ಅನ್ಯ ಆಶ್ರಯ ಶೂನ್ಯ ಅನನ್ಯ. ಯಾವುದು ನಿನ್ನ ಮನಸ್ಸಿನೊಳಗೆ ಆಶ್ರಯವನ್ನು ಕೊಡಕ್ಕೆ ಹೋಗ್ಬೇಡ. ಯಾರು ನನ್ನನ್ನು ರಕ್ಷಣೆ ಮಾಡ್ತಾರಂತಕ್ಕಂಥ ಭರವಸೆಗಳನ್ನು ಯಾರಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಹೃದಯದೊಳಗೆ ಭಗವಂತನನ್ನೇ ತುಂಬ್ಕೋ, ಅವನಿಗೆ ಜಾಗ ಕೊಡು. ಎಲ್ಲರಿಗೆ ಜಾಗ ಕೊಟ್ಟು ದೇವರಿಗೆ ಜಾಗ ಇಲ್ಲ. ಹೌದಂತೀರ ಇಲ್ಲಂತೀರ? ನೋಡ್ರಿ, ಭಾಳ ಮಂದಿ ಹೆಂಡತಿ ಗಂಡ ಮಕ್ಕಳು ಸಂಸಾರ ಎಲ್ಲ ಇಟ್ಕೊಂಡಿರಿ ಮನುಷ್ಯನ್ಯಾಗ. ದೇವ್ರಿಗೆ ಎಲ್ಲರ ಜಾಗ ಅದ ಏನ್ರಿ? ಹೋಗ್ಲಿ ಬಿಡು, ಮನ್ಯಾಗರ ಜಾಗ ಕೊಟ್ಟಿರೇನು? ಎಲ್ಲರೂ ಹೊಸ ಮನೆ ಕಟ್ಟಿರಿ, ಹಳಿ ಮನೆ ಕೆಡಿವಿ. ಹೌದಿಲ್ಲ? ನಾವೆಲ್ಲಿ ಓದಲ್ಲಿ ಫಸ್ಟ್ ದೇವ್ರ ಕೋಲಿ ನೋಡ್ತೀವಿ ಅಂಥವು ಕಟ್ಟ್ಯಾರಂತ. ಅವು ದೇವ್ರ ಕೋಲಿ ಹಿಂಗಿರ್ತಾವು, ನಿಂತು ಪೂಜೆ ಮಾಡಕ್ಕೆ ಬರಂಗಿಲ್ಲ, ಕುಂತಂತ ಮಾಡಕ್ಕೆ ಬರಂಗಿಲ್ಲ. ಹೌದಿಲ್ರಿ? ಎಲ್ಲ ಬೆಡ್ರೂಮ್ ದೊಡ್ಡ ದೊಡ್ಡ ಕಟ್ಟಿದ್ರಿ, ಹಾಲ್ ಕಟ್ಟಿದ್ರಿ, ಗೆಸ್ಟ್ ರೂಮ್ ಅಂತ ಕಟ್ಕೊಂಡ್ರಿ, ಎಲ್ಲದಕ್ಕೂ ದೊಡ್ಡ ದೊಡ್ಡ ಜಾಗ ಕೊಟ್ರಿ, ದೇವ್ರಿಗೆ ಎಟ್ ಕೊಟ್ಟಿರಿ. ಭಾಳ ಮಂದಿ ಜಾಗನೇ ಸಾಲಿಲ್ರಿ ಅಂತ ಅಲ್ಲೇ ಒಂದು ಅಡುಗೆ ಮನೆಯಾಗ ಮಾಡಿಡ್ತಾರೆ ದೇವ್ರನ್ನ. ಯಾರಿಂದ ಪಡ್ಕೊಂಡ್ರಿ? ಎಲ್ಲ ಅವನಿಂದ ಪಡ್ಕೊಂಡು ಅವ ಕೊಟ್ಟಿರ್ತಕ್ಕಂಥ ಜಾಗ ಅವನಿಗೆ ಇರ್ಲಾರ್ದಂಗೆ ಮಾಡ್ಕೊಂತೀರಿ. ನೋಡ್ರಿ, ಈಟೆ ಜಗಲಿ ಕಟ್ಟಿರಿ, ಒಂದೊಂದು ಈಟ್ರ ಕಟ್ಟಿರಿ, ಸಿಟಿಯಾಗ ಹೋದ್ರೆ ಅವನು ಇಲ್ಲ. ಏನು ಮಾಡ್ತೀರಿ? ದೇವರಿಗಾಗಿ ಜಾಗ ಇಲ್ಲಂದ್ರೆ ಅದೇ ಹತ್ರ ಮನೆ ರೀ. ಮನೆ ಅಂತಾರೆ ಏನದಕ್ಕೆ? ದೇವರು ಇಲ್ಲದ ಊರು ಊರಲ್ಲ, ದೇವರು ಇಲ್ಲದ ಮನಿ ಎಂದಿಲ್ಲ ಅವಕ್ಕ. ಅದಕ್ಕೆ ಶಾಸ್ತ್ರಗಳು ಸ್ಮಶಾನತೆ ಭೂಮಿ, ಪ್ರೇತ ರೂಪ ಜನ, ಸೇವಾ ಭಕ್ತಿ ವಿಹೀನ ಅಂತ ಹೇಳಿತು. ಯಾರ ಮನೆಯೊಳಗೆ ದೇವ್ರ ಜಗಲಿಲ್ಲ, ಯಾವ ಊರೊಳಗೆ ಮಂದಿರ ಮಠಗಳಿಲ್ಲ, ಅದಕ್ಕೆ ಊರು ಅನ್ನೋಕೆ ಹೋಗ್ಬೇಡಿ, ಅದು ಸ್ಮಶಾನದ ಅಂತ ತಿಳ್ಕೊರಿ ಅಂದ್ರೆ ಅವ್ರು. ಯಾವ ಮನೆಯೊಳಗ ಆ ಸ್ಮಶಾನದಂಗ ಇರ್ತಾವ ಜನ, ಆ ಜನರಿಗೆ ಏನು ಅನ್ಬೇಕ್ರಿ ಅಂದ್ರೆ ಪ್ರೇತಗಳು ಭೂತಗಳು ಅದಾವ ಅಂತ ತಿಳ್ಕೊರಿ ಅಂದ್ರೆ ಅವ್ರು. ಹೌದಂತೀರ ಇಲ್ಲ? ಯಾವ ಮನ್ಯಾಗ ದೇವ್ರ ಜಗಲಿಲ್ಲ, ದೇವ್ರನ್ನ ಕುಂದ್ರಿಸಿಲ್ಲ, ದಿನನಿತ್ಯ ಪೂಜೆ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಮನಿ ಅನ್ನಬೇಡ್ರಿ, ಆ ಮನುಷ್ಯನಿಗೆ ಮನುಷ್ಯ ಅನ್ನಬೇಡ್ರಿ, ಪ್ರೇತಗಳದಾವ ಅಂತ ತಿಳ್ಕೊರಿ ಅಂದ್ರೆ ಅವರು. ಯಾಕೆ ಹಿಂಗಂತೀರಿ ಅಂದ್ರೆ ಸೇವಾ ಭಕ್ತಿ ವಿಹೀನ. ಯಾವನು ಭಗವಂತನ ಸೇವಾ ಮಾಡಲಿಲ್ಲ, ಭಕ್ತಿ ಮಾಡಲಿಲ್ಲ ಅಂತ ಮನುಷ್ಯನಿಗೆ ಏನು ಮನುಷ್ಯ ಅಂತ ಕರಿತೀರಿ? ದನಕ್ಕಿಂತ ಅತ್ತತ್ತವಾಗಿರ್ತಕ್ಕಂಥ ಬದುಕನ್ನು ಬದುಕಿದ್ರ ಅವನಿಗೆ ಮನುಷ್ಯ ಅಂತೀರೇನು ಅಂತ ಬೈದ್ರು ಮಹಾತ್ಮರು. ತಿಳಿತು? ಹೆಂಗ ಜಾಗನೇ ಮನುಷ್ಯನೊಳಗೆ ಕೊಡಲಿಲ್ಲ ಅಂದ್ರೆ ಪರಮಾತ್ಮ ಹೆಂಗೆ ನಿಮಗಾಗಿ ಬರಬೇಕು? ಓಡೋಡಿ ಬರ್ತಾನ. ಪರಮಾತ್ಮ ಇಷ್ಟು ಸರಳ ಅದನ, ಯಾವಾಗ ಕರಿತಾರ ಯಾವಾಗ ಹೋಗ್ಲಿ ಅಂತ ನಿಂತಾನಂತ್ರಿ. ಯಾವಾಗ ಹೋಗ್ಲಿ ಕರೆದ ತಕ್ಷಣ ಒಳಗೆ ಪ್ರವೇಶ ಮಾಡ್ಬೇಕಂತಾನ ಭಗವಂತ. ಎಷ್ಟು ಆಶ್ಚರ್ಯದ! ಒಬ್ಬರ ಕರಿವಲ್ಲ, ಎಷ್ಟು ದಿವಸ ಆಯ್ತು ನಿಂತಾನ. ನೋಡಿರಿ ಪಂಡ್ರಾಪುರದ ಪಾಂಡುರಂಗ ನೋಡಿರಿ ಇಲ್ಲ? ಪಂಡ್ರಾಪುರ್ಕರ ಹೋಗಿರೇ ಇಲ್ಲ? ಮೂವರ ಅನ್ರಿ, ಹಿಂಗಿಂಗರ ಅನ್ರಿ, ಕಾಣಕತ್ತೀರಿ ನನಗೂ ಒಂದಿಟ್ಟು. ಪಾಂಡುರಂಗ ಹೆಂಗೆ ನಿಂತ ನೋಡಿರಿ? ಟೊಂಕದ ಮ್ಯಾಗೆ ಕೈ ಇಟ್ಟು ನಿಂತಾನವ. ಟೊಂಕದ ಮ್ಯಾಗ ಕೈ ಇಟ್ಟು ಯಾರೋ ಕೇಳಿದ್ರಂತ, ಯಾಕ್ರಿ ವಿಠಲ ಟೊಂಕದ ಮ್ಯಾಗ ಕೈ ಇಟ್ಟು ನಿಂತಾನ ಅಂದ್ರ ಹೇಳಿದ್ರು ಮಹಾತ್ಮರು, ಯಾವ ಭಕ್ತನನ್ನು ಕರಿತೇನ ಅವನ ಹತ್ರ ಓಡಿ ಹೋಗ್ಬೇಕಂತ ನಿಂತಾನ, ಇನ್ನೂ ಕರೆದೇ ಇಲ್ಲ ಅವ ಹಂಗ ನಿಂತ್ಕೊಂಡಾನ ಅಂದ್ರಂತವ್ರು. ಹೌದಿಲ್ಲ? ಕರೆದೇ ಇಲ್ಲ, ನಾವು ಬಂದೇ ಇಲ್ಲ ಪರಮಾತ್ಮ ನಮ್ಮ ಹೃದಯಕ್ಕೆ. ಎಲ್ಲರಿಗೂ ಜಾಗ ಕೊಟ್ಟು ದೇವ್ರಿಗೆ ಒಂದಿಟ್ಟು ಜಾಗ ಕೊಡಪ್ಪ. ನಿನ್ನ ಹೃದಯ ಅಂತಕ್ಕಂಥ ಬಾಗಲ್ತನ ಬಂದಾನ ಭಗವಂತ, ಕರಿತೇನ ನನ್ನ ಭಕ್ತ. ನಾವು ಹೋಗ್ಬೇಕು, ಅವನು ಹೃದಯ ಪ್ರವೇಶ ಮಾಡ್ಬೇಕಂತಾನ, ಒಬ್ಬನೂ ಕರಿವಲ್ಲ ಅಂತ ಪರಮಾತ್ಮನಿಗೆ ಬೇಜಾರಾಗ್ತದ, ತ್ರಾಸಾಗ್ತದ. ತಾನು ಹುಟ್ಟಿಸಿರ್ತಕ್ಕಂಥ ಮಕ್ಕಳು ತನ್ನನ್ನು ನೆನೆಸ್ಲಿಲ್ಲ ಅಂದ್ರೆ ಹೆಂಗಾಗ್ತದ್ರಿ? ಹೆಂಗಾಗ್ತದ? ನಿಮ್ಮ ಮಕ್ಕಳು ಹುಟ್ಟಿ 9 ವರ್ಷ ಆದರೂ ಅವ್ಗೆ ಅವು ಅನ್ಲಿಲ್ಲ, ಅಪ್ಪಗೆ ಅಪ್ಪ ಅನ್ಲಿಲ್ಲ ಅಂದ್ರೆ ಏನು ಅನಿಸ್ತದ ನಿಮಗೆ? ಭಾಳ ಚಲೋ ಅದ ನನ್ನ ಮಗ ಅಂತೀರೇನು? ದೇವ್ರು ಕೊಡೋದು ಕೊಟ್ಟ, ಇಂಥ ಮೂರ್ಖ ಮಗನ ಯಾಕೆ ಕೊಟ್ಟೋಯಪ್ಪ ಅಂತ ಅಳ್ತೀರಿ ನೀವು.
ಹೌದಿಲ್ಲ? ಇನ್ನು ಬಂಜಿ ಆಗಿದ್ರೆ ಚಂದಿತ್ತಲ್ಲಪ್ಪ, ಇಂಥ ಮಗ ಇದ್ರ ಏನು ಹೋದ್ರ ಏನು ಅಂತ ಹೆಂಗೆ ತಂದೆ ತಾಯಿ ದುಃಖ ಪಡ್ತೀರಿ, ಹಂಗೆ ತಾನೇ ಹುಟ್ಟಿಸಿರ್ತಕ್ಕಂಥ ಸಮಸ್ತ ಮನುಷ್ಯ ಜೀವರೆಲ್ಲರೂ ಕೂಡ ಭಗವಂತನ ಸ್ಮರಣೆ ಇಲ್ಲ, ಭಗವಂತನನ್ನು ನೆನೆಸ್ಲಿಲ್ಲ, ಜಪ ಮಾಡಲಿಲ್ಲ, ಸ್ತೋತ್ರ ಮಾಡಲಿಲ್ಲ ಅಂದ್ರೆ ಪರಮಾತ್ಮ ಅಂತಾನ ನಾವು ಹುಟ್ಟಿಸಿದ್ದು ಏನು ಸಾರ್ಥಕ ಆತಪ್ಪ? ಇವು ಬರೀ ಹೆಂಡ್ರು ಮಕ್ಕಳು ಗಂಡ್ರು ಅಂತ ಸಂಸಾರ ಅಂತ ತಿಳ್ಕೊಂಡು ಅದ್ರಾಗೆ ಮುಣಿಗಿ ಹೇಳಕತ್ತವು, ಒಂದು ನನ್ನ ಕಡೆ ಬರುವಲ್ವಲ್ಲ ಅಂತ ಪರಮಾತ್ಮನಿಗೂ ಕೂಡ ದುಃಖ ಆಗ್ತದಂತ, ಅವನಿಗೆ ತ್ರಾಸಾಗ್ತದ. ಯಾಕೆ? ನಾವೆಲ್ಲರೂ ಅವನ ಮಕ್ಕಳಂತ ತಿಳ್ಕೊಂಡಾರ. ನೀವು ಅವ್ರ ತಂದೆ ತಾಯಿ ಪರಮಾತ್ಮ ಅಂತ ತಿಳಿದಿರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಪರಮಾತ್ಮ ನೀವೆಲ್ಲರೂ ನನ್ನವರು ಅಂತ ಸ್ವೀಕಾರ ಮಾಡ್ಯಾನ. ನೀವು ಒಂದಿಟ್ಟು ಪರಮಾತ್ಮನ ಸ್ವೀಕಾರ ಮಾಡ್ಕೊಳ್ರಿ, ನನ್ನವ ಅನ್ರಿ, ಹೃದಯದೊಳಗೆ ಒಂದಿಷ್ಟು ಜಾಗ ಕೊಡಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತಾರೆ ಅವರು. ಅದಕ್ಕೆ ಭಗವಂತ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ. ಅರ್ಜುನ, ಯಾವ ಜನರು ಹೃದಯದೊಳಗೆ ಸದಾ ನನ್ನನ್ನೇ ಇಟ್ಟುಕೊಂಡು ನಿತ್ಯ ಸ್ಮರಣೆ ನಂದೇ ಮಾಡ್ತಿರ್ತಾರ, ಅವರ ಯೋಗಕ್ಷೇಮದ ಭಾರವನ್ನು ನಾ ಹೊತ್ಕೋತೀನಿ ಅಂತನ ಪರಮಾತ್ಮ. ಅವ್ರದ್ದೆಲ್ಲ ಸಮಸ್ತ ಭಾರವನ್ನು ಒತ್ತೆ ಅಂದ್ರ ಅವ್ರಿಗೆ ಎಲ್ಲಿ ಕೂಡ ಕೂದಲ ಕೊಂಕಾಗ್ಲಾರ್ದಂಗೆ ಅವರನ್ನು ರಕ್ಷಣೆ ಮಾಡ್ತೀನಿ ಅಂತನ ಪರಮಾತ್ಮ. ಒಮ್ಮೆ ಪರಮಾತ್ಮ ಮಾತು ಕೊಟ್ಟಾನ, ಒಮ್ಮೆ ನಂಬಿ ನೋಡ್ರಿ ಪರಮಾತ್ಮನನ್ನು, ಅವನ ಕೆಲಸ ಅವ ಮಾಡಲಿಲ್ಲ ಅಂದ್ರೆ ದೇವರು ನಮ್ಮಂಗೆ 100 ಸಲ ಮಾತು ಕೊಟ್ಟು ತಪ್ಪಂಗಿಲ್ಲವ. ಒಂದೇ ಸಲ ಹೇಳ್ಯಾನ, ನನಗೆ ಯಾರು ನಂಬುತ್ತಾರ ಅವರನ್ನು ನಾನು ರಕ್ಷಣೆ ಮಾಡ್ತೀನಿ, ಎಲ್ಲಿ ಕೂಡ ಅವರಿಗೆ ತ್ರಾಸಾಗ್ಲಾರ್ದಂಗೆ ನಾನು ಅವ್ರನ್ನ ಕೈ ಹಿಡಿದು ಎತ್ತುತ್ತೀನಿ ಅಂತ ಒಮ್ಮೆ ಭಕ್ತರಿಗೆ ಭರವಸೆ ಕೊಟ್ಟಿರ್ತಕ್ಕಂಥ ಭಗವಂತ. ಎಷ್ಟೋ ಇತಿಹಾಸಗಳನ್ನು ನಾವು ಕೇಳ್ತೀವಿ, ಪರಮಾತ್ಮ ಯಾವ್ಯಾವ ರೂಪದೊಳಗ ರಕ್ಷಣೆ ಮಾಡಿದ ಅಂತ. ಸೊಲ್ಲಾಪುರದೊಳಗ ಸಿದ್ಧರಾಮ ಶಿವಯೋಗಿಗಳನ್ನು ನೀವು ಕೇಳ್ತೀರಿ. ಅಪ್ಪಟ ಮಲ್ಲಯ್ಯನ ಭಕ್ತ, ಭೂಲೋಕದ ರುದ್ರ ನೆನೆಸಿಕೊಂಡಿರ್ತಕ್ಕಂಥವ ಸಿದ್ಧರಾಮ. ಯಾಕಂತ ಕೇಳಿದ್ರ, ಭಗವಂತನ 3ನೇ ಕಣ್ಣನ್ನು ಪಡೆದು ನಾನಿರ್ತಕ್ಕಂಥ ಸ್ಥಳದಲ್ಲಿ ನೀವು ವಾಸ ಮಾಡಬೇಕು ಅಂತ ಮಾತನ್ನು ತಗೊಂಡು ಬಂದು ಸೊಲ್ಲಾಪುರದೊಳಗ ಮಲ್ಲಯ್ಯನ ಸ್ಥಾಪನೆ ಮಾಡಿರ್ತಕ್ಕಂಥವ ಸಿದ್ಧರಾಮ ಶಿವಯೋಗಿ. ಎಲ್ಲಿ ಮಲ್ಲಯ್ಯ ಎಲ್ಲಿದ್ದ? ಶ್ರೀಶೈಲದೊಳಗಿಂದ ಸೊಲ್ಲಾಪುರಕ್ಕೆ ಬರಬೇಕಾದ್ರ ಏನನ್ನ ನೋಡಿ ಬಂದ? ಸಿದ್ಧರಾಮನ ಭಕ್ತಿಗಾಗಿ ಬಂದ. ಸುಮ್ಮನೆ ಬಂದಾನೇನ್ರಿ ಪರಮಾತ್ಮ? ಇಷ್ಟು ಕರ್ಮಯೋಗಿ ಇದ್ದ ಸಿದ್ಧರಾಮ ಹಗಲು ರಾತ್ರಿ ಪರಮಾತ್ಮನ ಪೂಜೆ ಧ್ಯಾನ ಮಾಡ್ತಿದ್ದ. ದಿನನಿತ್ಯ ಕೈಲಾಸಕ್ಕೆ ಹೋಗಿ ಬರ್ತಾನ ಅಂತಕ್ಕಂಥ ವಾಡಿಕೆ ಅಲ್ಲಿರ್ತಕ್ಕಂಥ ಜನರದು. ಅಷ್ಟಸಿದ್ಧಿಗಳ ಮಹಾಪುರುಷ ಸಿದ್ಧರಾಮ ಒಂದು ಸಲ ಸಹಸ್ರ ಕುಂಭಾಭಿಷೇಕವನ್ನು ಮಾಡಬೇಕು ಅಂತ ತಿಳ್ಕೊಂಡು ಪ್ರಚಾರ ಮಾಡಿದರು. ಎಲ್ಲ ಭಕ್ತರು ಕೂಡಿ ಏನು ಮಾಡ್ತಿದ್ರು ಅಂದ್ರೆ, ಸಹಸ್ರ ಕುಂಭಗಳಿಂದ ಹಾಲಿನಿಂದ ಅಭಿಷೇಕ ಮಾಡಬೇಕಾದ್ರ ಎಲ್ಲರಿಗೂ ಹಾಲನ್ನು ಕೊಡ್ರಿ ಅಂತ ಅಲ್ಲಿ ಇಲ್ಲಿ ಪ್ರಚಾರ ಮಾಡ್ತಿದ್ರಂತ. ಅವಾಗ ಅಲ್ಲಿ ಅಮುಗಯ್ಯ ಅಂತಕ್ಕಂಥ ಒಬ್ಬ ಭಕ್ತ ಇದ್ದ. ಅವನು ಕೂಡ ಪರಮಾತ್ಮನಲ್ಲಿ ಬಹಳ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಭಕ್ತ. ಗಂಡ ಹೆಂಡತಿ ಇಬ್ಬರು ಪರಮಾತ್ಮನಲ್ಲಿ ಅಪಾರ ಪ್ರೇಮ, ಪರಮಾತ್ಮನೇ ನನ್ನ ಉಸಿರು ಅಂತ ತಿಳ್ಕೊಂಡು ಅವರು ಏನು ಮಾಡ್ತಿದ್ದಂದ್ರೆ ಮಾನಸಿಕವಾಗಿ ಭಕ್ತಿಯನ್ನು ಮಾಡ್ತಿದ್ರು. ಆಡಂಬರ ಭಕ್ತಿಗೆ ಅವರು ಇಷ್ಟ ಆಗ್ತಿರ್ಲಿಲ್ಲ, ಹೊರಗೆ ತಮ್ಮ ಭಕ್ತಿಯನ್ನು ಯಾರ ಮುಂದೆ ತೋರಿಸ್ಕೋತಿರ್ಲಿಲ್ಲ. ಇದು ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ, ಇಂಥದ್ದು ಯಾರೂ ಮಾಡಂಗಿಲ್ಲ. ನಾವು ಏನಾರ ಸ್ವಲ್ಪ ಭಕ್ತಿ ಮಾಡಿದ್ವಿ ಅಂದ್ರೆ ಊರು ತುಂಬ ಪ್ರಚಾರ ಮಾಡ್ತೀವಿ. ಯಾಕ್ರಿ? ಒಂದು ದೇವ್ರಿಗೆ 1 ರೂಪಾಯಿ 10 ರೂಪಾಯಿ ಕೊಟ್ಟಿವಿ ಅಂದ್ರೆ ನಮ್ಮ ಮೈಕ್ನಾಗ ಹೇಳ್ಬೇಕು, ಹೇಳಿಲ್ಲ ಅಂದ್ರೆ ಹೇಳಿಲ್ರಿ ನಮ್ಮ ಹೆಸರೇ ಕರೆದಿಲ್ಲ ಇವತ್ತಂತ ಜಗಳ ಆಡ್ತಾರೆ ಎಷ್ಟೋ ಮಂದಿ. ಆಡ್ತಿರೇ ಇಲ್ಲ? ನಮ್ಮ ಭಕ್ತಿ ಡಾಂಬಿಕ ಭಕ್ತಿ ಆಗ್ತದ, ಆಡಂಬರ ಭಕ್ತಿ ಅನಿಸ್ಕೋತದ. ನಾವು ಮಾಡಿರ್ತಕ್ಕಂಥ ಸಮಸ್ತ ಪುಣ್ಯ ನಮ್ಮಲ್ಲಿ ಇರಬೇಕಾಗಿತ್ತು ಅಂದ್ರೆ ನಾವು ಮಂದಿಗೆ ಗೊರ್ತು ಮಾಡಬಾರ್ದು ಅಂತಾರ ಮಹಾತ್ಮರು. ತಿಳಿತಿಲ್ರಿ? ಅದಕ್ಕೆ ಬಹಳ ಮಂದಿ ಎಲ್ಲರ ದಾನ ಕೊಟ್ಟಿದ್ರಂದ್ರೆ ಗುಪ್ತದಾನ ಅಂತ ಓದ್ತಾರೆ. ನೋಡಿರಿ ಇಲ್ಲಿ ನೀವು ಓದುವಾಗ, ಗುಪ್ತದಾನ ಅಂದ್ರೇನು? ನಾ ಕೊಟ್ಟಿದ್ದು ಯಾರಿಗೂ ನನ್ನ ಹೆಸರು ಗೊತ್ತಾಗಬಾರ್ದು, ಇಷ್ಟು ಕೊಟ್ಟಿನಂತನೂ ಕೂಡ ಕಲ್ಪನಾ ಬರಬಾರ್ದು. ಆ ರೀತಿಯಿಂದ ದಾನ ಮಾಡಿದೆ ಅಂದ್ರೆ ಅದು ಏನಾಗ್ತದ? ನಿಜವಾದ ಭಕ್ತಿ ಅನಿಸ್ಕೋತದ. ಮತ್ತು ನಾನು ಗುಪ್ತದಾನ ಅಂತ ಬರಿಸಿ ಒಳಗೆ ನಾ ಕೊಟ್ಟಿನಿ ಅಂತ ಒಳಗಿಟ್ಕೊಂಡೆ ಅಂದ್ರೆ ಅದೂ ಭಕ್ತಿ ಅಲ್ಲ. ತಿಳಿತಿಲ್ರಿ? ಭಾಳ ಮಂದಿ ಕೊಟ್ಟಿನಿ ಅನ್ನೋದು ಅಹಂಕಾರ ಭಾಳ ಇರ್ತದ. ಶಾಸ್ತ್ರ ಹೇಳ್ತದ ಬಲಗೈಯಿಂದ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದಂತ, ಹಂಗೆ ದಾನ ಮಾಡ್ಬೇಕಂತ. ಅದಿರೇನು ಅಂತ ದಾನ ಮಾಡೋರು? ಹೆಂಗ್ರಿ? ಬಲಗೈಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗ್ಬಾರ್ದಂದ್ರೆ ಏನು? ಮಗ್ಲಿದ್ದು ಹೆಂಡತಿಗೂ ಗೊತ್ತಾಗ್ಬಾರ್ದು ನೀ ಮಾಡಿದ ದಾನ ಅಂತ. ಆದ್ರೆ ನಾವು ಮನೆಗೆ ಹೇಳಾರ್ದ ಕೆಲಸನೇ ಮಾಡಂಗಿಲ್ಲ ನಮ್ಮ ಮಂದಿ.
ಹೇಳೇ ಮಾಡ್ತೀವಿ. ಆದ್ರೆ ಅಮುಗಯ್ಯ ಇಂಥ ಭಕ್ತಿಗೆ ಅವನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಯಾವಾಗ ಸಹಸ್ರ ಕುಂಭಾಭಿಷೇಕ ಮಾಡಬೇಕಂತ ತಿಳ್ಕೊಂಡು ಕ್ಷೀರಾಭಿಷೇಕ ಮಾಡಬೇಕಂತ ಪ್ರಚಾರ ಮಾಡ್ತಿದ್ರು. ಎಲ್ಲರಿಗೂ ಹಾಲು ಕೊಡಬೇಕಂತ ಹೇಳ್ತಿದ್ರು. ಅಮುಗಯ್ಯನ ಮನೆಗೆ ಬಂದ್ರಂತ. ಹಿಂಗ ಸಿದ್ಧರಾಮ ಶಿವಯೋಗಿಗಳು ಇವತ್ತು ಕ್ಷೀರಾಭಿಷೇಕ ಮಾಡ್ಬೇಕಂತಾರ, ಅದಕ್ಕೆ ನೀವು ಒಂದು ಸ್ವಲ್ಪ ಹಾಲು ನಮಗೆ ಕೊಡಬೇಕು ಅಂದ್ರಂತ. ಅವಂದ ನಾ ಕೊಡಂಗಿಲ್ಲ ಅಂದವ. ಹಾಲು ಯಾಕೆ ಕೊಡಬೇಕು? ದೇವ್ರಿಗೆ ಹಾಲು ಹಾಕಿದ್ರೆ ವ್ಯರ್ಥ ಆಗಿ ಹರಿದು ಹೋಗುತ್ತದೆ. ಅದೇ ಬಡಬಗ್ಗರು ಕುಡಿದ್ರೆ ಒಳ್ಳೇದಾಗುತ್ತದ. ನಾ ಕೊಡಂಗಿಲ್ಲ ಹೋಗು ಅಂತಂತಾವ. ಇಂಥ ಮಾತಾಡ್ತಿರ್ತಾರೆ ಭಾಳ ಮಂದಿ. ಅದನ್ನೂ ತಪ್ಪೇ. ಅವನು ಭಕ್ತಿ ಶ್ರೇಷ್ಠದ. ಅವ್ರು ಮಾಡ್ಯಾರಂತ ನೀವು ಮಾಡಕ್ಕೆ ಹೋಗ್ಬೇಡ್ರಿ, ತಿಳಿತಿಲ್ರಿ. ಅವನ ಭಕ್ತಿ ಹೆಂಗದ, ಸಿದ್ಧರಾಮನ ಭಕ್ತಿ ಹೆಂಗದ, ನಾವು ಮಾಡಲೇಬೇಕಾಗ್ತದ. ಮೂರ್ತಿ ಪೂಜೆಯನ್ನು ನಮ್ಮ ಶಾಸ್ತ್ರಗಳು ವೇದಗಳು ಹೇಳ್ಕೊಂಡು ಬಂದವು, ಅದನ್ನು ಮಾಡಲೇಬೇಕು. ಆದ್ರೆ ಅವ ನಿಷ್ಕಾಮ ಭಕ್ತಿ ಮಾಡಿರ್ತಕ್ಕಂಥ ಪುಣ್ಯಾತ್ಮ. ನಾವಂತೀವಿ ಭಾಳ ಮಂದಿ, ಯಾಕ್ರಿ ಹಾಲು ಯಾಕೆ ಹಾಕ್ಬೇಕ್ರಿ ದೇವ್ರಿಗೆ ಅಂತ. ಹಾಲು ಹಾಕಿದ್ರೆ ತಾಕತ್ತದ, ಅದ್ರೊಳಗೆ ಮಂತ್ರೋಚ್ಚಾರಗಳನ್ನು ಮಾಡ್ತಾ ಅಭಿಷೇಕ ಮಾಡೋದ್ರಿಂದ ಲಿಂಗದೊಳಗೂ ಕೂಡ ಶಕ್ತಿ ಬರ್ತದಂತ ತಿಳ್ಕೊಂಡು ನಮ್ಮ ವೇದದಲ್ಲಿ ವರ್ಣನೆ ಮಾಡಿರೋಂಥ ತಿಳ್ಕೊಂಡು ಅಭಿಷೇಕಗಳನ್ನು ತುಪ್ಪ, ಹಾಲು, ಜೇನುತುಪ್ಪಗಳನ್ನು ಹಾಕಿ ಮಾಡ್ತಿರ್ತಾರೆ. ಆದ್ರೆ ಅವನ ಕಲ್ಪನಾ, ಅವನ ಭಕ್ತಿ ಬೇರೆ ಅದ. ಅವ ಅಂದ ನಾ ಕೊಡಂಗಿಲ್ಲ ಹಾಲು ಅಂದ. ನೋಡು, ಸಿದ್ಧರಾಮ ಶಿವಯೋಗಿ ಅಂದ್ರೆ ಸಾಮಾನ್ಯ ಅಲ್ಲ, ಬೆಂಕಿ ಇದ್ದಂಗವ. ಅವನಿಗೆ ಒಂದು ವೇಳೆ ಗೊತ್ತಾಯ್ತಂದ್ರೆ ನೀನು ಊರ ಬಿಡಿಸ್ತಾನ ಅಂದ್ರಂತ. ಏನು ಮಾಡ್ತಾನೆ, ಮಾಡ್ಕೋ ಹೋಗು, ಹೇಳೋಗ ಅಂದಂತವ. ಗಟ್ಟಿ ಭಕ್ತನೇ ಇದ್ದ ಅಮುಗಯ್ಯ. ಆಯ್ತಂತ ತಿಳ್ಕೊಂಡು ಹೋಗ್ಲಿ ಬಿಡು, ಮೂರ್ಖದನಂತ ಹೋದ್ರು. ಮುಂದೆ ಆ ಹಾಲು ದೇವರಿಗೇನು ಹಾಕಿರ್ತೀವಲ್ಲ, ಅದರಿಂದ ಕುಟ್ಟಿದ ಹುಗ್ಗಿ ಮಾಡಬೇಕಾಗ್ಯದ, ಹಾಲು ಹುಗ್ಗಿ ಮಾಡಬೇಕಾಗ್ಯದ ಅಂತ ತಿಳ್ಕೊಂಡು ಆ ಗೋಧಿಯನ್ನು ತಂದು ಗೋಧಿಯನ್ನು ಅಕ್ಕಿ ಮಾಡಿ ಕೊಡ್ರಿ ಅಂತ ಎಲ್ಲರ ಮನೆಗೆ ಹಾಕ್ತಿದ್ರಂತ. 2 ಶೇರ್ 3 ಶೇರ್. ಈಗೆಲ್ಲಿ ಗಿರಣ್ಯಾಗ ಹೋಗಿ ಮಾಡ್ಕೊಂಬರ್ತೀರಿ ನೀವು, ಹುಗ್ಗಿ ಅಕ್ಕಿ ಅಂತ ಮಾಡ್ತೀರಿಲ್ಲ ಅವ. ಹಿಂದಕ್ಕೇನಿದ್ವು ಹೇಳ್ರಿ, ಕೈಲೇ ಕುಟ್ತಿದ್ರು. ಅವಾಗೆಲ್ಲ ನೀರು ಹಚ್ಚಿ ಕುಟ್ಟಿ ಆ ಹುಗ್ಗಿ ಅಕ್ಕಿ ಮಾಡ್ತಿದ್ರಿ. ಈಗ ಮಷೀನಿಗೆ ಹಾಕ್ಕೊಂಬಂದ್ಬಿಡ್ತಾರೆ, ಮ್ಯಾಲೆ ಸಪ್ಪಿ ತೆಗಿತದ. ಹಂಗೆ ಎಲ್ಲರ ಮನೆಗೆ ಆಗೆಲ್ಲಿದ್ದು ಮಷಿನ್ಗಳು ಎಲ್ಲರ ಮನೆಗೆ ಕೊಡ್ತಿದ್ರು. 2 ಶೇರ್ 3 ಶೇರ್ ಹಿಂಗೆ ಕೊಡ್ತಿದ್ರಂತ. ಅಮುಗಯ್ಯನ ಮನೆ ಬಂತು. ಅಮುಗಯ್ಯನ ಮನೆ ಬಂದ ತಕ್ಷಣ, ಈ ಮಗ ಹಾಲು ಕೊಟ್ಟಿಲ್ಲ, ಅದಕ್ಕೆ ಇವನಿಗೆ ಹೆಚ್ಚಿಗೆ ಹುಗ್ಗಿ ಅಕ್ಕಿ ಕೊಡೋಣಂತ 8 ಶೇರ್ ಹುಗ್ಗಿ ಅಕ್ಕಿ ಒಯ್ದಿಟ್ರಂತ. ಅವ್ನು ಗೋಧಿ ಅಕ್ಕಿ ಮಾಡಿಕೊಡು ಇವನ್ನ ಅಂತ ಇಟ್ರು. ಅವ ಅಂದ ನಾ ಮಾಡಂಗಿಲ್ಲ ಅಂದ. ನನಗೆ ಬೇಕೇ ಆಗಿಲ್ಲ, ನೀವು ಮಾಡೋದು ನನಗಿಷ್ಟ ಇಲ್ಲ, ನಾ ಒಲ್ಲೆ ಅಂದ. ನೀವು ಈ ಊರಾಗ ಇರಬೇಡ ಅಂದ್ರ ಅವ್ರು. ಯಾಕ? ಸಿದ್ಧರಾಮ ಶಿವಯೋಗಿಗಳನ್ನು ಎದುರು ಹಾಕ್ಕೊಂಡು ಈ ಊರಾಗ ಬದುಕಕ್ಕಾಗಂಗಿಲ್ಲ, ಈ ಊರಾಗ ಇರಬೇಡ ನೋಡಿ ನೀನು ಅಂದ್ರಂತು. ಅವ ಹೇಳಲ್ಲ ಅಂದರು. ಯಾರೋ ಹೋಗಿ ಹೇಳಿದ್ರು, ಹಿಂಗಿಂಗೆ ಮಾಡಾಕತ್ತನ್ರಿ ಒಬ್ಬ ಅಮುಗಯ್ಯ ಅಂತಕ್ಕಂಥವ ಅಂದರು. ಅವನಿಗೆ ಈ ಊರು ಬಿಟ್ಟ ಚಲೋ, ಈ ಊರು ಬಿಡಲಿಲ್ಲ ಅಂದ್ರೆ ಅವನು ಮುಂದೆ ಬೇರೆ ಆಗ್ತದ, ತಾಕೀತು ಮಾಡಿ ಬರ್ರಿ ಅವನಿಗೆ ಅಂತ ಹೇಳಿದ್ರು ಸಿದ್ಧರಾಮ ಶಿವಯೋಗಿ. ಆಯ್ತಂತ ತಿಳ್ಕೊಂಡು ಹೋಗಿ ಹೇಳಿದ್ರಂತ, ಏನು ದೊಡ್ಡದದ ಹೋಗು, ಶರಣರಿಗೆ ಈ ಊರಲ್ಲಂದ್ರೆ ಇನ್ನೊಂದು ಊರು, ನಿಮ್ಮ ಊರಾಗ ಇರ್ಬೇಕಂತ ನಾ ಏನು ಬರ್ಕೊಟ್ಟಿಲ್ಲ, ಹೊಕ್ಕೀನಿ ಅಂತ ಹೇಳಿಬಿಟ್ಟ. ಹುಗ್ಗಿ ಅಕ್ಕಿ ಕುಟ್ಟಿ ಕೊಡಂಗಿಲ್ಲ ಅಂದ. ಹೆಂಡ್ತಿಗೆ ಹೇಳ್ದ, ಗಂಟು ಕಟ್ಟೆಲ್ಲ ಸಾಮಾನು ಅಂದ. ಆಯ್ತು ಅಂತ ತಿಳ್ಕೊಂಡು ಪತಿ ಆಜ್ಞೆಯನ್ನು ಪಾಲನೆ ಮಾಡ್ತಕ್ಕಂಥ ಹೆಂಡತಿ ಗಂಟು ಕಟ್ಟಿದ್ಲ್ರಿ. 3 ಗಂಟೆ ಆದವು. 3 ಗಂಟೆ ಆದವು. ಇನ್ನು ಒತ್ತು ಹೊಂಡದ್ರಾಗ ಹೋಗ್ಬೇಕಾಗ್ಯದ, ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡ್ತಿದ್ಲು ಹೆಂಡ್ತಿ. ಅವಂದ ಒತ್ಗೋ ಗಂಟು ಅಂತ ಹೆಂಡ್ತಿಗೆ ಒಂದು ಒರ್ಸಿದ, ತಾನು ಒಂದು ಒತ್ಕೊಂಡ, ಇನ್ನೊಂದು ಉಳಿತು. ಇದನ್ನ ಹೆಂಗೆ ಮಾಡೋದ್ರಿ ಅಂದ. ಯಾವನಿಗೆ ಬೇಕಾಗ್ಯದ ಅವ ತರ್ತಾನ ನಡಿ ನೀನು ಅಂದಂತ. ಯಾವನಿಗೆ ಬೇಕಾಗ್ಯದ ಅವ ತರ್ತಾನ ನಡಿ ಹೋಗೋಣ ಅಂದ. ಆಯ್ತು ಅಂತ ತಿಳ್ಕೊಂಡು ಹೋದ್ರು. ನಡ್ಕೋತ ಹೋಗ್ಬೇಕಲ್ಲ, ಆಗಿನ ಕಾಲದಾಗ ನಡ್ಕೋತ ಊರು ಬಿಟ್ಟು ಹೋದ್ರು. ಎಲ್ಲಿ ಕಲ್ಯಾಣದ ಸಮೀಪದೊಳಗೆ ಒಂದು ಹಳ್ಳಿಗೆ ಹೋದ್ರು. ಹೋಗೋದ್ರೊಳಗೆ ಮನೆಯೊಳಗಿರ್ತಕ್ಕಂಥ ಗಂಟು ಅಲ್ಲಿ ಬಂದಿತ್ತಂತ. ಅದು ಮನೆಗಿನ ಗಂಟು ಅಲ್ಲಿ ಬಂದಿತ್ತದು. ಆಶ್ಚರ್ಯ ಆಯ್ತು ಅವನಿಗೆ, ಅಮುಗಯ್ಯನಿಗೆ. ಹೆಂಡತಿಗೆ ಆಶ್ಚರ್ಯ, ಮನೆಯೊಳಗಿಟ್ಟು ಬಂದಿರತಕ್ಕಂಥ ಗಂಟು ಇಲ್ಲಿ ಬಂತಲ್ಲ ಹೆಂಗ ಅಂದ್ರ, ಅಮುಗಯ್ಯ ಅಂದಂಥ ಭಗವಂತನೇ ನಮ್ಮ ಈ ಕೆಲಸ ಮಾಡ್ಯಾನ, ಅವನಿಗೆ ನಾವು ಇಲ್ಲೇ ಇರಬೇಕು ಅಂತಕ್ಕಂಥ ಆಜ್ಞೆ ಆಗ್ಯದ, ನಾವು ಇದೇ ಊರಾಗಿರಾನು ಅಂತ ತಿಳ್ಕೊಂಡು ಅಲ್ಲೇ ಉಳ್ಕೊಂಡ. ಮುಂದೆ ಮರುದಿನ ಇವರು ಸಿದ್ಧರಾಮ ಶಿವಯೋಗಿಗಳು ಅಭಿಷೇಕ ಮಾಡಬೇಕು ಅಂತ ತಿಳ್ಕೊಂಡು ಆ ಮೂರ್ತಿಯನ್ನು ಆ ಲಿಂಗಕ್ಕೆ ತೊಳಿತಿದ್ದಂತ. ಎಲ್ಲ ಹಾಕಿ ತೊಳಿತಿದ್ದ, ಕೈ ಹಾಡಿಸ್ತಿದ್ದ. ಹಾ ಹಾ ಅಂತ ಶಬ್ದ ಬರಕತ್ತಂತ. ಲಿಂಗದೊಳಗಿಂದ ಶಬ್ದ ಬಂತು. ಯಾರದರ, ಏನೋ ತ್ರಾಸಾಗ್ಯದ, ಯಾರು ನೆಳ್ಳಾಕತ್ತಾರಿಲ್ಲಿ ಅಂತ ಆ ಕಡೆ ನೋಡಿದ, ಯಾರೂ ಕಾಣಲೇ ಇಲ್ಲ. ಮತ್ತು ಕೈ ಹಚ್ಚಿ ತೊಳಿತಿದ್ದ, ಮತ್ತು ಅದೇ ಶಬ್ದ. ಯಾರಿರಬೇಕು ಅಂತ
ಅಬ್ಸರ್ವ್ ಮಾಡಿದ, ಲಕ್ಷ್ಯ ಕೊಟ್ಟು ಕೇಳಿದ. ಆ ಲಿಂಗದಿಂದ ಬರ್ತಿತ್ತಂಥ ಶಬ್ದ, ಹಾ ಹಾ ಅಂತಕ್ಕಂಥ ಶಬ್ದ ಬರ್ತಿತ್ತು. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದ, ಹೇ ಭಗವಂತ, ಇಷ್ಟು ಕೈ ಹಚ್ಚಿ ತೊಳೆದ್ರೆ ನಿನಗಿಷ್ಟು ತ್ರಾಸ ಆಗಕತ್ತದ, ಏನಾಯ್ತು ನನ್ನಿಂದ ಅಂತ ಅಪರಾಧ ಏನು ಗಟ್ಟಿಸ್ತು ಅಂತ ಕೇಳಿದ್ರ, ಸಿದ್ಧರಾಮ ನನ್ನ ಗಂಟು ಹೊತ್ತು ತಲೆ ಭಾಳ ನೋಸಾಕತ್ತದು, ಅದಕ್ಕೆ ನಿಮ್ಮ ಮೆತ್ತಗೆ ತೊಳಿ ಅಂದಂತ ಪರಮಾತ್ಮ. ಮಾತಾಡ್ತಿದ್ದ ಸಿದ್ಧರಾಮ ಶಿವಯೋಗಿ ಜೊತೆ. ಅಂದ ತಕ್ಷಣ, ಯಪ್ಪ ನೀ ಗಂಟೊತ್ತೇನು ಭಗವಂತ ಅಂತ ಕೇಳ್ತಿದ್ದ. ಹೌದಪ್ಪ, ನನ್ನ ಭಕ್ತ 3 ಗಂಟು ಮಾಡಿ ಒಂದು ತಾನು ಹೆಂಡತಿ ಒತ್ಕೊಂಡು ಒಂದು ನನಗೆ ಬಿಟ್ಟು ಹೋಗಿದ್ರು, ಅದಕ್ಕೆ ಅವ್ರು ಗಂಟು ಒತ್ಕೊಂಡು ಅವ್ರು ಇರೋ ಜಾಗಕ್ಕೆ ಹೋಗಿ ಇಟ್ಟು ಬಂದೆ, ಅದಕ್ಕೆ ನನ್ನ ತಲೆ ಭಾಳ ನೋವಾಗ್ಯದ ನೋಡು ಅಂತ ಹೇಳಿದ್ನಂತ. ಕೆಂಪಾಗಿತ್ತಂತ ಜಾಗ, ಆಶ್ಚರ್ಯ, ಕೆಂಪಾಗಿತ್ತು. ನೋಡಿದ, ಅಂತ ಯಾವ ಭಕ್ತ ಇರಬೇಕು? ಅಂತ ಭಕ್ತನ ಸೇವೆ ಭಗವಂತ ಮಾಡ್ಬೇಕಾದ್ರ ಯಾರಿರ್ಬೇಕಿಂತ ಊರಾಗ ಅಂದ್ರ ಅಮುಗಯ್ಯ ಅಂತ ಗೊತ್ತಾಯ್ತು. ಕೇಳಿದ ಸೇವಕರಿಂದ, ಯಾರು ಹೋಗ್ಯಾರ ನಾವು 3 ಬಿಟ್ಟು ಅಂದಾಗ, ಹಿಂಗ್ರಿ ಹಾಲು ಕೊಡಂಗಿಲ್ಲ ಅಂದ, ಅಕ್ಕಿ ಕೊಟ್ಟಿ ಕೊಡಂಗಿಲ್ಲ ಅಂದ, ಆ ಅಮುಗಯ್ಯನಿಗೆ ಹೊರಗಾಗಂತ ಆಜ್ಞೆ ಮಾಡಿದ್ರಲ್ಲ, ಅವನೇ ಊರು ಬಿಟ್ಟು ಹೋಗ್ಯಾನ ನೋಡ್ರಿ ಅಂದ ತಕ್ಷಣ ಸಿದ್ಧರಾಮ ಶಿವಯೋಗಿಗೆ ಆಶ್ಚರ್ಯ ಆಯಿತು. ನಾನೇ ಪರಮಾತ್ಮನನ್ನು ಒಲಿಸಿಕೊಂಡಿರ್ತಕ್ಕಂಥ ಭಕ್ತ ಅಂತ ತಿಳ್ಕೊಂಡಿದ್ದೆ, ನನಗಿಂತ ಗುಪ್ತ ಭಕ್ತಿಯನ್ನು ಇದೇ ಊರೊಳಗೆ ಮಾಡಿರ್ತಕ್ಕಂಥ ಒಬ್ಬ ಶರಣ ಅದನ ಅಂದ ಬಳಿಕ ನಾ ಎಂಥ ಪಾಪಿ, ಅಂತ ಶರಣನನ್ನು ಹೊರಗೆ ಹಾಕಿದ್ನಲ್ಲ ಅಂತ ತಿಳ್ಕೊಂಡು ಅಳುಕೋತ ಹೋಗಿ ಕರೆಯಕ್ಕೆ ಹೋದ, ಎಲ್ಲದನ ಅಂತ ಹುಡುಕ್ತಾ ಹೋಗಿ ನೋಡಿದ್ರು, ಕುಂತಿದ್ರು. ಉದ್ದಕ್ಕೆ ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡಿದ. ವಾಪಸ್ ನಮ್ಮ ಊರಿಗೆ ಬರ್ರಿ ಅಂದ. ಅವ ಅಂದ, ಇಲ್ಲ, ಮುಂದಿಟ್ಟ ಹೆಜ್ಜೆಯನ್ನು ಪ್ರಾಣ ಹೋದರೂ ಕೂಡ ಹಿಂದಿಡಂಗಿಲ್ಲ. ಯಾವಾಗ ಆ ಊರು ಬಿಟ್ಟು ಬಂದೀವಿ ಅಂದ್ರೆ ಭಗವಂತ ನಮಗೆ ಇಲ್ಲೇ ಇರುವಂಥ ಆಜ್ಞೆ ಮಾಡ್ಯಾನ, ನಾವು ಇಲ್ಲೇ ಇರ್ತೀವಿ ಅಂತ ತಿಳ್ಕೊಂಡು ಅಲ್ಲೇ ಉಳಿದ್ರು ಅಮುಗಯ್ಯ ದೇವ. ಅವಾಗ ಸಿದ್ಧರಾಮ ವಾಪಸ್ ಬಂದು ತನ್ನ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿದ ಅಂತ ದೃಷ್ಟಾಂತ ಬರ್ತದ ಶರಣರೊಳಗೆ. ಹೇಳುವ ತಾತ್ಪರ್ಯ ಏನು ಅಂತ ಕೇಳಿದ್ರ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅರ್ಜುನ, ಯಾರು ನನ್ನ ಅನನ್ಯವಾಗಿರ್ತಕ್ಕಂಥ ಪ್ರೇಮ, ಭಕ್ತಿ, ವಿಶ್ವಾಸ, ನಂಬಿಕೆಯನ್ನಿಟ್ಟಿರ್ತಕ್ಕಂಥ ಭಕ್ತ ಅದನ, ಅವನ ಸಮಸ್ತ ಯೋಗ ಮತ್ತು ಕ್ಷೇಮ ಇವುಗಳ ಜವಾಬ್ದಾರಿಯನ್ನು ನಾನೇ ಹೊರ್ತೀನಿ ಅಂದಿರ್ತಕ್ಕಂಥ ಭಗವಂತ ಇವತ್ತು ಅಮುಗಯ್ಯನ ಸೇವೆ ಮಾಡಿದ. ಅರ್ಜುನನ ಸಾರಥ್ಯತನವನ್ನು ವಹಿಸ್ಕೊಂಡ. ಪಾಂಡವರ ಮನೆಯೊಳಗ ಎಲ್ಲ ಬ್ರಾಹ್ಮಣರು ಉಂಡಿರ್ತಕ್ಕಂಥ ಪತ್ರಾವಳಿಗೆ ತೆಗೆಯೋ ಕೆಲಸ ಮಾಡಿದ. ಇನ್ನೂ ಪರಮಾತ್ಮ ಭಕ್ತನಿಗೆ ಆಗಿ ಏನು ಮಾಡಬೇಕಪ್ಪ ಅಂತಾರವ್ರು. ಏನು ಮಾಡ್ಬೇಕ್ರಿ? ಎಲ್ಲವನ್ನ ಮಾಡ್ತಾನ ಭಗವಂತ. ಅದಕ್ಕೆ ನೀವು ಕೂಡ ಹಂಗೆ ನಂಬ್ರಿ ಅಂತ ಹೇಳಕತ್ತಾರವ್ರು. ನೀವು ಅಟಲವಾಗಿ ವಿಶ್ವಾಸ, ಕಾಟಾಚಾರದ ಭಕ್ತಿ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಗುರು, ಒಂದು ಭಕ್ತಿ, ಒಂದು ನಿಷ್ಠ ಇಟ್ಕೋರಿ. 100 ದೇವರು ತಿರುಗದ್ರಾಗ ಅರ್ಥ ಇಲ್ಲ. ಏಕ ಬಲ್ ಏಕ ಭರೋಸಾ. ಒಂದು ಗುರುವಿನಲ್ಲಿ ನಿಷ್ಠ ಇಡ್ರಿ, ಒಬ್ಬ ದೇವತಾದಲ್ಲಿ ನಿಷ್ಠ ಇಡ್ರಿ, ಎಲ್ಲ ದೇವರಿಗೆ ತಿರುಗ್ರಿ. ಎಲ್ಲ ದೇವರೊಳಗೂ ನಿನ್ನ ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡ್ರಿ. ಎಲ್ಲ ಗುರುಗಳಲ್ಲಿ ನಿನ್ನ ಗುರುಗಳನ್ನು ನೋಡ್ತಕ್ಕಂಥ ಆ ಭಾವನೆಯನ್ನು ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಅದಕ್ಕೆ ಒಂದು ದೈವವನ್ನು ನಂಬ್ರಿ, ಒಬ್ಬ ಗುರುನಾಥನನ್ನು ನಂಬ್ರಿ. ಯಾವ ಮಲ್ಲಯ್ಯ ನನ್ನ ಪರಮಾತ್ಮ ಅಂತ ಅಂದಿರಿ, ಯಾವ ಗುಡಿಗೆ ಹೋದ್ರೂ ಆ ಮೂರ್ತಿ ಒಳಗೆ ಅವನೇ ಕಾಣಬೇಕು ಅಂತ ಭಕ್ತಿಯನ್ನು ಮಾಡ್ರಿ ಅಂತ ತಿಳ್ಕೊಂಡು ಭಗವಂತ ಅರ್ಜುನನಿಗೆ ಉಪದೇಶ ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಮ್ಮೆಲ್ಲರ ಮುಂದೆ ತಿಳಿಸಕತ್ತಾರಂದ ಬಳಿಕ ನೀವೆಲ್ಲರೂ ಕೂಡ ಅರ್ಜುನರಾಗಿ ಇವತ್ತು ಈ ಭಗವದ್ಗೀತೆಯ ಶ್ಲೋಕವನ್ನು ಆಲಿಸಿದಿರಿ. ಅದಕ್ಕೆ ಅಂಥ ಭಕ್ತಿಯನ್ನು ಕೂಡ ನೀವು ಮಾಡ್ರಿ. ಇನ್ನು ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸವನ್ನು ಈಗ ಅಕ್ಷಯ ಗೋಖಲೆ ಮೇಡಮ್ ಅವರು ಮಾಡ್ತಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಆಲಿಸ್ರಿ. ಒಂದಿಷ್ಟು ಆ ಮಾತುಗಳನ್ನು ಹೃದಯದೊಳಗಿಟ್ಟುಕೊಂಡು ಜೀವನ ಸಾರ್ಥಕ ಮಾಡ್ಕೊಳ್ರಿ. ಅಂಥ ಬದುಕು ನಿಮ್ಮದಾಗಲಿ, ಅಂಥ ಸದ್ಬುದ್ಧಿಯನ್ನು ಸಿದ್ಧಾರೂಢಪ್ಪ, ಮಲ್ಲಿಕಾರ್ಜುನ, ಭ್ರಮರಾಂಬೆ ನಿಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ, ವಿಶೇಷವಾಗಿ ತಾಯಂದಿರು ಕುಂಭ ಬರ್ಸಿರೇನ ಹೇಳಿದ್ದು ಎಷ್ಟು ಮಂದಿ ಬರ್ಸಿರೋ ಗೊತ್ತಿಲ್ಲ.